ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಬಾನುಲಿ ಸರಣಿಗೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈ ದಿನ ಕೈತೋಟ ಹಾಗೂ ತಾರಸಿ ತೋಟದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಬಿ ಹಾಗೂ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಬಿ ಹೊಸೂರು ಕಾಲೋನಿಯ ಎಸ್ ಮೋಹನ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ದಿವ್ಯಾ ಅವರೇ ನಮಸ್ಕಾರ. ನಮಸ್ತೆ. ಮೋಹನ ಅವರೇ ತಮಗೂ ನಮಸ್ಕಾರ. ತಮಗೂ ನಮಸ್ಕಾರ. ನಿಮ್ಮ ಬಗ್ಗೆ ಹೇಳಿ ಮೋಹನ ಅವರೇ, ಜಮೀನು ಎಷ್ಟಿದೆ ತಮಗೆ? ನಾನು ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಬಿ ಹೊಸೂರು ಕಾಲೋನಿ, ಅಲ್ಲಿ ಕೃಷಿಕ ಕುಟುಂಬದಲ್ಲಿ ಬಂದಿದ್ದನು. ಮತ್ತು ನಮಗೆ 4 ಎಕರೆ ಜಮೀನಿದೆ, ಖುಷ್ಕಿ ಜಮೀನು. ಅದರಲ್ಲಿ ಮನೆ ಪಕ್ಕ 20-60 ಕೈ ತೋಟ ಮಾಡ್ಕೊಂಡಿದ್ದೀನಿ. ಕಮರ್ಷಿಯಲಾಗಿ ಬೇರೆ ಮಾಡ್ಕೊಂಡಿದ್ದೀನಿ. ಕಮರ್ಷಿಯಲಾಗಿ ಏನು ಬೆಳಿತೀರಿ? ಅಲ್ಲೂ ಮಿಶ್ರ ಬೆಳೆ, ಸಮಗ್ರ ಕೃಷಿ ಅಂತ ಕಬ್ಬು, ಭತ್ತ, ರಾಗಿ, ಅದ್ರ ಮಧ್ಯೆ ಸೊಪ್ಪು ತರಕಾರಿಗಳು ಕೃಷಿ ಮಾಡ್ತಾಯಿದ್ದೀನಿ ಸರ್. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ಮನೇಲಿ 6 ಜನ ಇದ್ದೀವಿ ಸರ್. ಯಾರ್ಯಾರು? ನಮ್ಮ ಮಿಸಸ್ ಇದ್ದಾರೆ, 4 ಜನ ಮಕ್ಕಳಿದ್ದಾರೆ, ಅದರಲ್ಲೊಬ್ಬ ಹ್ಯಾಂಡಿಕ್ಯಾಪ್ಟ್ ಇದ್ದಾನೆ. ಓಕೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? ನಾನು PUC ಇದು ಮಾಡ್ಕೊಂಡಿದ್ದೆ. ಫಸ್ಟ್ ಇಯರ್ BSc ಹೋಗಿದ್ದೆ. ಏನೋ ಕಾರಣಾಂತರದಿಂದ ನಾನು ಒಂದು ಸ್ವಲ್ಪ ಇದಾಗಿ ಬಂತು. ಆಮೇಲೆ ನಾನು ವ್ಯವಸಾಯ ಇದು ಮಾಡ್ಕೊಂಡು ಮತ್ತು ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೆ. 2 ವರ್ಷ ಹಿಂದೆ 58 ವರ್ಷಕ್ಕೆ ರಿಟೈರ್ಡ್ ಮಾಡಿ ಕೃಷಿ ಇದಕ್ಕೆ ಬಂದೆ. ಓಕೆ. ಅಂದರೆ ನೀವು ಕೆಲಸದಲ್ಲಿದ್ರಿ, ಆಮೇಲೆ ಈಗ ರೈತರಾಗಿದ್ದೀರಿ ಅಲ್ವೇ? ಜಮೀನೇ ಸಾಕಷ್ಟು ಇದೆಯಲ್ಲ, ಯಾಕೆ ಕೈ ತೋಟ? ಇಲ್ಲ ಸರ್, ಆರೋಗ್ಯಕ್ಕೋಸ್ಕರ ನಾವು ಒಂದು ಕೈ ತೋಟ ಮಾಡ್ಕೊಳ್ಬೇಕಾಯ್ತು. ಹೊರಗಡೆ ಜಮೀನಲ್ಲೇ ಎಲ್ಲ ಬೆಳ್ಕೋಬೋದಿತ್ತಲ್ಲ, ಕೈ ತೋಟ ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ ಕೇಳಿದೆ. ಇಲ್ಲ, ಅದು ಮನೆಯಲ್ಲಿ ಪಕ್ಕ ಜಾಗ ಇದೆ ಸರ್, ಅದು ಮತ್ತು ಮನೆಯಲ್ಲೇ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡು ಅಲ್ಲ ಒಂದು ಸ್ವಲ್ಪ ಜಮೀನುಗಳಿಗೆ ದೂರ ಇರ್ತು. ಖಾಲಿ ಜಾಗ ವೇಸ್ಟ್ ಮಾಡೋದು ಯಾಕೆ ಅಂತ ಮತ್ತೆ ಒಂದು ಮಾದರಿ ಮಾಡಿದೆ. ಎಲ್ಲರೂ 20 ಅಡಿ 30 ಅಡಿ ಜಾಗದಲ್ಲಿ ಎಲ್ಲರೂ ಹೇಗೆ ಅದನ್ನು ನಿರ್ವಹಣೆ ಮಾಡ್ಕೊಂಡು ತಮ್ಮ ಮನೆಗೆ ಸ್ವಂತಕ್ಕೆ ಹೇಗೆ ವಿಷಮುಕ್ತ ಆಹಾರ ತಯಾರ್ಕೊಂಡು ಸೇವನೆ ಮಾಡ್ಬೋದು ಅನ್ನೋ ಇದಕ್ಕೆ ಅದನ್ನು ಮಾದರಿಯಾಗ ಎಲ್ಲರೂ ತೋರ್ಸೋಕ್ಕೋಸ್ಕರ ಅದನ್ನು ಮಾಡ್ಕೊಂಡಿದ್ದೀನಿ. ಏನು ಮಾಡಿದಿರಿ? ಅಲ್ಲಿ ಸುತ್ತ 20 ಅಡಿ 30 ಅಡಿ ಸುತ್ತನೂ ಹಬ್ಬು ತರಕಾರಿ ಹಾಕೊಂಡಿದ್ದೀನಿ. ಒಳಗಡೆ ಎಲ್ಲ ಬೆರೆಸಿಲ್ಲ ಅದನ್ನು. ಮಧ್ಯೆ ಏನು ಮಾಡಿದ್ದೀನಿ, 20 ಅಡಿ 3 ಅಡಿ 20 ಅಡಿ 3 ಅಂತವನ್ನ 10 ಬೆಡ್ ಮಾಡ್ಕೊಂಡಿದ್ದೀನಿ. ಮಧ್ಯೆ ಒಂದು ಸ್ವಲ್ಪ ನಮ್ಮ ಅಜ್ಜೆ ಮಡಗುವಷ್ಟು ಮಾತ್ರ ನಾವು ಸ್ವಲ್ಪ ಅಲ್ಲಿಗೆ ಈ ಕಬ್ಬನ್ ತರಗೋ ಯಥೇಚ್ಛವಾಗಿ ಸಿಗ್ತದೆ ನಮಗೆ, ಅಲ್ಲಿ ಅದನ್ನು ಹಾಕೊಂಡು ಹೋಗಿದ್ದೀನಿ. ನೆಲದ ಮೇಲೆ ಕಾಲು ಮಡಗಿದ್ರೆ ಸ್ವಲ್ಪ ಭೂಮಿ ಗಟ್ಟಿ ಆಯ್ತದೆ ಅಂದ್ಬಿಟ್ಟು ಅದನ್ನು ಕಾರಿಡಾರ್ ಥರ ಅದನ್ನು ಇದು ಮಾಡ್ಕೊಂಡಿದ್ದೀನಿ. ನೆಲ ಒತ್ತಲ್ಲ, ಅವಾಗ ನೆಲ ಬಿಗಿ ಆಗಲ್ಲ ಅಂತ. ಹಬ್ಬದ ತರಕಾರಿ ಮಾಡಿದ್ದೀನಿ. ಏನೇನು ಬೆಳೆದಿದ್ರಿ ಹಬ್ಬದ ತರಕಾರಿ? ಹಬ್ಬದ ತರಕಾರಿಯಲ್ಲಿ ಕಡ್ಡಿ ಕಟ್ಟುವಂಥ ಟೊಮೊಟೊ ಗಿಡ ಹಾಕಿದ್ದೀನಿ. ಮತ್ತು ಆಗಲ, ಸೋರೆ, ಹೀರೆ, ಕುಂಬಳ ಇಂಥವನ್ನ ಬದುನಲ್ಲಿ ಸುತ್ತ ಇದು ಮಾಡ್ತಿದ್ದೀನಿ. ಮತ್ತು ಜಮೀನು ಸುತ್ತನೂ ಅದೇ ಥರ ಮಾಡಿದ್ದೀನಿ. ಮಧ್ಯ ಜಾಗದಲ್ಲಿ ಗಿಡ ತರಕಾರಿ ಅಂತ ಬರ್ತದೆ, ಗೆಡ್ಡೆಕೋಸು, ಬೀಟ್ರೂಟು, ಕ್ಯಾರೆಟು, ಮೂಲಂಗಿ. ಅದರ ಮಧ್ಯೆ ಆ ಜಾಗ ಉಳ್ಕೊಂಡ ಜಾಗದಲ್ಲಿ ಸೊಪ್ಪನ್ನ ಇದು ಮಾಡ್ಕೊಂಡಿರ್ತೀನಿ. ಸೊಪ್ಪು ತರಕಾರಿ ಎರಡೂ ಜೊತೆಲಿ ಇರಬೇಕು. ಏನೇನು ಸೊಪ್ಪು ಬೆಳಿತೀರಿ? ಮೆಂತ್ಯ, ಪಾಲಕ್, ಕಿಲ್ಕೀರೆ, ಕೀರೆ, ಸಬ್ಬಸಿಗೆ, ಇಷ್ಟು ಒಂದು ಇದು ಮಾಡ್ಕೊಂಡಿದ್ದೀನಿ. ಹೇಳಿ ಡಾಕ್ಟರ್ ದಿವ್ಯಾ ಅವರೇ, ಏನಿದು ಕೈತೋಟ, ಇದರ ಒಂದು ಪ್ರಾಮುಖ್ಯತೆ ಏನು ಅಂತೀರಿ? ನಮ್ಮ ಮೋಹನ್ ಅವರು ಹೇಳಿದಾಗೆ ಕೈತೋಟ ಈಗಿನ ಪ್ರಸ್ತುತ ಸಿಚುಯೇಷನಲ್ಲಿ ನಮಗೆ ತುಂಬ ಮುಖ್ಯವಾಗುತ್ತೆ. ಈ ಕೈತೋಟ ಅನ್ನೋದು ಒಂದು ಆಧುನಿಕ ತಂತ್ರಜ್ಞಾನ ಏನಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಎಲ್ಲರ ಮನೆಗಳಲ್ಲೂ ಸಾಮಾನ್ಯವಾಗಿ ಕೈತೋಟಗಳಿತ್ತು ಹಳ್ಳಿಗಳಲ್ಲಿ. ಬಟ್ ಕಾಲಕ್ರಮೇಣ ನಾವು ಆಧುನಿಕತೆಗೆ ಮೋರು ಹೋಗ್ತಿದ್ದಾಗೆ ಎಲ್ಲ ನಗರೀಕರಣ ಆಗಿ ರೈತರೆಲ್ಲನೂ ಸಿಟಿ ಕಡೆ ಬರ್ತಿರೋ ಹಾಗೆ ಈ ಕೈತೋಟಗಳ ಏನು ಬೆಳವಣಿಗೆ ಅಥವಾ ಈ ಕೈತೋಟಗಳನ್ನು ಮೇಂಟೈನ್ ಮಾಡೋದು ಕ್ರಮೇಣವಾಗಿ ಕಡಿಮೆ ಆಗ್ತಿದೆ. ಕೈತೋಟ ಮುಖ್ಯ ಯಾಕೆ?
ಯಾಕೆ ಅಂತ ಹೇಳಿದ್ರೆ ನಾವು ಈಗಿನ ಪರಿಸ್ಥಿತಿನಲ್ಲಿ ಜನ ಸಂದಣಿಗೆ ಬೇಕಾಗುವಂಥ ಆಹಾರ ಭದ್ರತೆಗೋಸ್ಕರ ನಾವು ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು ಅಥವಾ ರಾಸಾಯನಿಕಗಳನ್ನು ಉಪಯೋಗಿಸಿ ನಾವು ಕೃಷಿ ಮಾಡುವಂಥದ್ದನ್ನು ನಾವು ಕಾಣ್ತಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಉತ್ಪಾದಕತೆನ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ನಾವು ಅನೇಕ ಅವೈಜ್ಞಾನಿಕ ಪದ್ಧತಿನ ಅಳವಡಿಸ್ಕೊಂಡು ರಾಸಾಯನಿಕಗಳನ್ನು ಹೇರಳವಾಗಿ ಬಳಸ್ತಾ ಇದ್ದೀವಿ. ಈ ರಾಸಾಯನಿಕಗಳು ಹೇರಳವಾಗಿರೋದ್ರಿಂದ ನಮ್ಮ ಮನುಷ್ಯನ ಆರೋಗ್ಯಕ್ಕೆ ಇದು ಅತ್ಯಂತ ದುಷ್ಪರಿಣಾಮವನ್ನು ಬೀರ್ತಿರೋದು ಅನೇಕ ಸಂಶೋಧನೆಗಳ ಮೂಲಕ ನಾವು ಈಗ ಆಲ್ರೆಡಿ ಕಂಡಿಡ್ದಾಗಿದೆ. ಇಂಥ ಪರಿಸ್ಥಿತಿನಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಈ ರಾಸಾಯನಿಕ ಮುಕ್ತವಾಗಿರುವಂತಹ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅದರ ಸೇವನೆ ಬಹಳ ಮುಖ್ಯ. ಇನ್ನೊಂದೆಡೆ ನಮ್ಮ ICMR ರೆಕಮೆಂಡೇಶನ್ ಪ್ರಕಾರ ನಮಗೆ ಮುಂಚೆ ಎಲ್ಲ 300 ಗ್ರಾಮ್ ಅಷ್ಟಿತ್ತು. ಈಗ ಪ್ರತಿದಿನ ಒಬ್ಬ ಮನುಷ್ಯನಿಗೆ ಸರಾಸರಿ 500 ಗ್ರಾಮ್ ಅಷ್ಟು ತರಕಾರಿಗಳನ್ನು ಅವನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಹಣ್ಣುಗಳಿಗೆ ಬಂದರೆ 100 ಗ್ರಾಮ್ ಅಷ್ಟು ತಗೋಬೇಕಾಗುತ್ತೆ. ಇಷ್ಟು ಪ್ರಮಾಣದ ತರಕಾರಿಗಳನ್ನು ನಾವು ಮಾರುಕಟ್ಟೆನಲ್ಲಿ ತಗೊಂಡು ಅದನ್ನು ಸೇವನೆ ಮಾಡುವಂಥದ್ದು ಈಗ ಸರ್ವೇ ಸಾಮಾನ್ಯ. ಇಷ್ಟು ಪ್ರಮಾಣದ ತರಕಾರಿಗಳನ್ನು ನಾವು ಸೇವನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಪ್ರಮಾಣದ ರಾಸಾಯನಿಕಗಳು ನಮ್ಮ ಬಾಡಿಗೆ ಹೋಗ್ತಿದೆ ಅಂತ ನಾವು ಸಾಕಷ್ಟು ರಿಸರ್ಚ್ಗಳಲ್ಲಿ ಈಗ ಆಲ್ರೆಡಿ ಕಂಡಿಡ್ದಿದ್ದಾರೆ. ಇನ್ನೊಂದು, ಈಗ ಮೊನ್ನೆ ಎಲ್ಲ ನಾವು ಗಮನಿಸಿರ್ಬೋದು, ಟೊಮೆಟೊ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು, ಇದರ ಬೆಲೆ ಎಷ್ಟು ಗಗನಕ್ಕೇರಿದ್ದಾಗ ನಾವುಗಳೇನೆ ಸರ್ವೇ ಸಾಮಾನ್ಯವಾಗಿ ನಾವೆಷ್ಟು ಜನ ರೆಕಮೆಂಡೇಶನ್ ಆಫ್ ವೆಜಿಟೇಬಲ್ಸ್ನಾಗಲಿ ಅಥವಾ ಹಣ್ಣುಗಳನ್ನಾಗಲಿ ನಾವು ಬಳಸ್ತಾ ಇದ್ವಿ. ಹಣದುಬ್ಬರ ಜಾಸ್ತಿ ಆದಾಗ, ಮಾರುಕಟ್ಟೆಗಳಲ್ಲಿ ಅದ್ರ ಬೆಲೆ ಜಾಸ್ತಿ ಆದಾಗ ನಾವು ಆಟೋಮ್ಯಾಟಿಕ್ಕಾಗಿ ನಮ್ಮ ಆರ್ಥಿಕ ಸ್ಥಿತಿ ಮೇಂಟೈನ್ ಮಾಡೋಕ್ಕೋಸ್ಕರ ನಾವು ತರಕಾರಿಗಳನ್ನಾಗಲಿ ಅಥವಾ ಹಣ್ಣುಗಳನ್ನಾಗಲಿ ಪರ್ಚೇಸ್ ಮಾಡೋದು ಕಡಿಮೆ ಆಗ್ತಿದೆ. ಈ ಥರ ಮಾಡಿದಾಗ ನಮಗೆ ಇಂಟರ್ನ್ ಏನಾಗುತ್ತೆ ಬಾಡಿನಲ್ಲಿ, ಇದರ ಡಿಫಿಷಿಯನ್ಸಿ ಶುರು ಆಗುತ್ತೆ. ಈ ಥರ ಆದಾಗ ನಮ್ಮ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತವಾಗುತ್ತೆ. ಈಗ ಆಲ್ರೆಡಿ ಅನೇಕ ಸಂಶೋಧನೆಗಳ ಪ್ರಕಾರ ನಮ್ಮ ಭಾರತದಲ್ಲಿ ನಾವೆಲ್ಲರೂ ಡಿಫಿಷಿಯನ್ಸಿನಲ್ಲಿ ಇದ್ದೀವಿ. ಅನೇಕ ವೈಟಮಿನ್ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಲಘು ಪೋಷಕಾಂಶಗಳ ಡಿಫಿಷಿಯನ್ಸಿ ಇರ್ಬೋದು. ಇದೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ಳುವಂಥ ಆಹಾರ ನಾವು ಕಡಿಮೆ ಪ್ರಮಾಣದಲ್ಲಿದೆ ಮತ್ತು ಅದು ಸರಿಯಾದ ಪ್ರಮಾಣದಲ್ಲಿ ಇಲ್ಲ. ಈ ಕಾರಣದಿಂದ ನಮಗೆ ಪೌಷ್ಟಿಕ ಕೈತೋಟಗಳನ್ನು ಮಾಡ್ಕೊಳ್ಳೋಂಥದ್ದು ತುಂಬ ಮುಖ್ಯವಾಗುತ್ತೆ. ಇಲ್ಲಿ ಮೇಜರಾಗಿ ನಾವು ಒಂದು ರಾಸಾಯನಿಕ ಮುಕ್ತವಾಗಿರುವಂತಹ ತರಕಾರಿಗಳಾಗಲಿ ಅಥವಾ ಹಣ್ಣುಗಳನ್ನಾಗಲಿ ನಾವು ದೈನಂದಿನ ಬಳಕೆಗೆ ಬಳಸುವಂಥದ್ದು ಒಂದಾಗಿದ್ದರೆ, ಇನ್ನೊಂದು ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಹೊಂದುವಂತೆ ಆವಾಗಲೇ ನಿಮಗೆ ಹೇಳಿದಾಗೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ವ್ಯತ್ಯಾಸವಾದಾಗಲೂ ಸಹ ನಮಗೆ ವರ್ಷ ಪೂರ್ತಿ ಎಲ್ಲ ರೀತಿಯ ತರಕಾರಿಗಳು ನಮ್ಮ ಆಹಾರದಲ್ಲಿ ಅದು ಸೇವನೆ ಆಗಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಕೈತೋಟಗಳನ್ನು ಮತ್ತು ತಾರಸಿ ಕೈತೋಟಗಳನ್ನು ನಾವು ಈಗ ತುಂಬ ಬಳಸ್ತಾ ಇದ್ವಿ. ಈ ಕೈತೋಟಕ್ಕೂ ತಾರಸಿ ತೋಟಕ್ಕೂ ಏನು ವ್ಯತ್ಯಾಸ? ಕೈತೋಟ ಅಂತ ಹೇಳಿದ್ರೆ ನಮ್ಮ ಹಿತ್ತಲಿನಲ್ಲಿ ಸಿಗುವಂಥ ಜಾಗದಲ್ಲಿ, ವೇಸ್ಟ್ ಆಗಿರುವಂಥ ಜಾಗದಲ್ಲಿ, ಸುಮಾರು ಹಳ್ಳಿಗಳಲ್ಲಿ ನಾವು ನೋಡಿರ್ಬೋದು, ಪ್ರತಿ ಮನೆಗಳಲ್ಲಿ ಹಿತ್ತಲುಗಳಿರುತ್ತೆ, ಅಲ್ಲಿ ಹೆಚ್ಚಿನ ಜಾಗಗಳು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ಇಂಥ ಜಾಗಗಳಲ್ಲಿ ನಾವು ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ಬೆಳ್ಕೊಳ್ಳೋಂಥದ್ದನ್ನ ನಾವು ಕೈತೋಟ ಅಥವಾ ಪೌಷ್ಟಿಕ ಕೈತೋಟ ಅಂತ ಕರಿತೀವಿ. ಇನ್ನು ಸಿಟಿಗಳಲ್ಲಿ ಬಂದಾಗ ಈಗ ಆಲ್ರೆಡಿ ನಮಗೆ ಮನೆಗೆ ರೆಂಟ್ ಕಟ್ಟೋದೇ ತುಂಬ ಜಾಸ್ತಿ ಆಗಿರುತ್ತೆ ಮತ್ತು ಇಲ್ಲಿ ಅವೈಲಬಿಲಿಟಿ ಜಾಗದ ಅವಶ್ಯಕತೆ ನಮಗೆ ತುಂಬ ಕಡಿಮೆ ಸಿಗುತ್ತೆ. ಆದ ಕಾರಣ ನಮ್ಮ ತಾರಸಿಗಳಲ್ಲಿ ಇರುವಂಥ ಜಾಗಗಳನ್ನು ಸದುಪಯೋಗ ಪಡ್ಕೊಂಡು ಅದರಲ್ಲಿ ನಾವು ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಬೆಳೆದು ಇನ್ನು ವಿಷಮುಕ್ತ ಆಹಾರದಿಂದ ದೂರವಾಗಿ ಉತ್ತಮವಾದಂತಹ ತರಕಾರಿಗಳನ್ನು ನಮ್ಮ ಆರೋಗ್ಯಕ್ಕೆ ಸೇರಿಸಬೇಕು ಅನ್ನೋ ಮುಖ್ಯ ಉದ್ದೇಶ ಈ ತಾರಸಿ ಕೈತೋಟ ಮತ್ತು ಪೌಷ್ಟಿಕ ಕೈತೋಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋಹನ್ ಅವರೇ, ಈಗ ತಾವು ಕೈತೋಟವನ್ನು ಮಾಡೋದಕ್ಕಿಂತ ಮುಂಚೆ ಎಲ್ಲಾದರೂ ತರಬೇತಿಯನ್ನು ಪಡ್ಕೊಂಡಿದ್ರಾ? ತರಬೇತಿ ಅಂದರೆ ನಾನು ಸ್ವಲ್ಪ VC ಫಾರಮ್ ಅಲ್ಲೇ ಹೋಗ್ತಾ ಇದ್ದೆ ಸರ್. ಅಲ್ಲಿ ಕೈತೋಟ ಎಲ್ಲ ನೋಡ್ತಾ ಇದ್ದೆ. ಮತ್ತು ನನ್ನ ಉದ್ದೇಶ ಏನಾಯಿತು ಅಂತ ಅಂದರೆ, ನಾವು ತಿಂತಾ ಇರೋದೆಲ್ಲ ಆಹಾರ ವಿಷ ಅಂತ ನನಗೆ ಒಂದು ಸ್ವಲ್ಪ ಅರಿವು ಒಂದು 10 ವರ್ಷದಲ್ಲಿ ಬಂತು. ಆಗ ನಾನು ಸ್ವಲ್ಪ ನಮಗಾದ್ರೂ ಒಂದು ವಿಷಮುಕ್ತ ಆಹಾರ ಸೇವನೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಈ ಕೈತೋಟ ಮತ್ತು ಇದರಲ್ಲಿ ಶುರು ಮಾಡಿದೆ. ಈಗ ಏನು ಮಾಡಿದಿರಿ? ಅದೆಲ್ಲ ನಿಮ್ಮದೇ ಪ್ರಯತ್ನ? ನಮ್ಮದೇ ಪ್ರಯತ್ನ ಸರ್. ಒಂದು ಮಾಡಲ್ನ ಒಂದು ಪೇಪರ್ನಲ್ಲಿ ಮಾಡ್ಕೊಂಡಿರ್ತೀನಿ. ಅದೇ ಪ್ರಕಾರ ಅಲ್ಲಿ ಜಮೀನಲ್ಲಿ ಮಾಡೋಕೆ ಹೋಗ ಸರಿಯಾದ ಟೈಮ್ ಸಿಕ್ಕಲ್ಲ, ಏನೇನೋ ಹಾಕ್ಬಿಟ್ಟು ಓಡೋಗ್ಬಿಡ್ತೀವಿ. ಅವಾಗ ಬಿಸ್ತಾಯ್ತು, ಊಟ ಆಯ್ತು, ಹಂಗೆ. ಈಗ ನಿಮ್ಮ ಮನೆ ಪಕ್ಕದಲ್ಲಿ ಇರುವಂತಹ ಜಾಗದಲ್ಲಿ ತಾವು ತೋಟ ಮಾಡಿರೋದು? ತೋಟ ಅದು ಸಾವಯವ ತೋಟ ಸರ್. ಆಯ್ತು, ಹೇಳಿರಲಿಲ್ಲ. ಎಷ್ಟು ವಿಸ್ತೀರ್ಣ ಹೇಳಿದ್ರಿ ತಾವು? ಉದ್ದ ಅಗಲ ಎಷ್ಟರಲ್ಲಿ ಮಾಡಿ? 30-20 ಸರ್. 30 ಅಡಿ ಉದ್ದ, 20 ಅಡಿ ಅಗಲ. ಅಷ್ಟರಲ್ಲೇ ನಿಮ್ಮ ಮನೆಗೆ ಬೇಕಾದಂತಹ ಎಲ್ಲ ಸೊಪ್ಪು ತರಕಾರಿಗಳನ್ನ ಇದು ಮಾಡ್ಕೊಂಡಿದ್ದೀವಿ. ನೀವು ಬೆಳ್ಕೊತಾ ಇದ್ದೀರಿ ಅಲ್ವಾ? ನೀರಿಗೆ ಏನು ವ್ಯವಸ್ಥೆ? ನೀರಿಗೆ ಒಂದು ಬೋರ್ವೆಲ್ ಇದೆ.
ಬೋರ್ವೆಲ್ ಇದರಲ್ಲಿ ಇದು ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ತೀನಿ. ನಿಮ್ಮ ಮನೆ ಬಚ್ಚಲ ನೀರನ್ನು ಏನಾದರೂ ಸದುಪಯೋಗ ಮಾಡ್ಕೋತೀರಾ? ಬಚ್ಚಲ ನೀರು ಇನ್ನೊಂದು ಸ್ವಲ್ಪ ಮಾಡ್ಬೇಕು ಸರ್. ಈ ವರ್ಷ ಬೇಸಿಗೆ ನೀರು ಇಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮಾಡಬೇಕು ಅಂತ ಮಾಡಿದ್ದೀನಿ. ಆದರೆ ಅದು ಮಾಡೋಕ್ಕೆ ಮೊದಲೇ ಮನೆಯನ್ನೆಲ್ಲ ಯಾರೂ ಸೋಪ್ ಹಾಕ್ಬಾರ್ದು, ಸೋಪು ನೀರು ಬಳಸಬಾರ್ದು ಅನ್ನೋದೊಂದು ಇದನ್ನು ಮಾಡ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ದೀನಿ. ಸದ್ಯಕ್ಕೆ ಬೋರ್ವೆಲ್ ನೀರು ಬರ್ತಾ ಇದೆ. ಕೈ ತೋಟಕ್ಕೆ ಗೊಬ್ಬರ ಏನು? ಗೊಬ್ಬರ ನಾನು ಈಗ ನನ್ನ ನಾಟಿ ಹಸು ಇದೆ ಸರ್, ಅದರಲ್ಲಿ ಜೀವಾಮೃತ ಮಾಡ್ಕೊಳ್ತೀನಿ. ಮತ್ತು ಗೋಪುರ್ಮಾಮೃತ ಇದೆ, ಅವ್ರದ್ದು ಕಲ್ಚರ್ ಇದೆ, ಅದರಲ್ಲಿ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ನಮ್ಮ ವಿ ಸಿ ಪುರಮ್ನಲ್ಲಿ KBK ಅವರು ಇದನ್ನು ಕೊಟ್ಟಿದ್ರು, AMC ಅಂತ ಅರ್ಕಮ್ ಮೈಕ್ರೋನ್ಯೂಟ್ರನ್ ಏನೋ ಒಂದು ಇದೆ, ಅದು ಅರ್ಕಮ್ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅದಿದೆ. ಅದನ್ನು ತಗೊಂಡು ಅದಕ್ಕೆ ಕಲ್ಚರ್ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಓಕೆ. ಮತ್ತು ಎರೆಹುಳ ಗೊಬ್ಬರ ನಾನು ಇದರಲ್ಲಿ ಎರೆಹುಳ ಸಾಧಾರಣ ತಿಪ್ಪಿನಲ್ಲಿ ಇದ್ದೇ ಇದೆ, ಅದ್ರದ್ದು ಆಯ್ತಾ ಇರ್ತದೆ. ಅದಕ್ಕೆ ಮಾಡಿದ್ದೀರಾ? ತಿಪ್ಪೆ ಗೊಬ್ಬರನೂ ಬಳಸ್ತೀರಿ? ಬಳಸ್ತೀನಿ ಸರ್. OWDC ಹಾಕೊಂಡು ಅದು ಮಾಡ್ಕೊಂಡು ಗೊಬ್ಬರ ಏನು ಹಾಕೊಂಡು? WDC ಅಂತಿದೆ, ವೇಸ್ಟ್ ಡಿಕಂಪೋಸರ್ ಅಂತಿದೆ, ಅದಕ್ಕೂ ಮೈಕ್ರೋನ್ಯೂಟ್ರಿಯನ್ಸ್ ಅದನ್ನು ಹಾಕೊಂಡು ಅದರಲ್ಲಿ ಗೊಬ್ಬರ ಹಾಕೊಂಡು ಅದು ಮಾಡ್ತಾ ಇರ್ತೀವಿ. ಮತ್ತೀಗ ರೋಗಗಳು ಮತ್ತು ಕೀಟಗಳು ಬಂದರೆ ಏನು ಮಾಡ್ತೀರಾ ಹುಳುಗಳಿಗೆ? ಏನಿಲ್ಲ ಸರ್, ಬೆಳ್ಳುಳ್ಳಿ, ಹಸಿ ಶುಂಠಿ, ಬೇವಿನ ಸೊಪ್ಪು ಇವೆಲ್ಲನ ಅರ್ದು ನಾನು ಇದು ಮಾಡ್ಕೊಂಡು ಹಾಕ್ತಾ ಇರ್ತೀನಿ. ಕೆಲವು ಟೈಮ್ನಲ್ಲಿ ಈ ಬದನೆ, ಟೊಮೊಟೊ ಅಂಥವಕ್ಕೆಲ್ಲ ಏನು ಮಾಡ್ತೀನಿ ಅಂದರೆ ನಮ್ಮ ಮನೇಲಿರೋ ಕೆಮ್ಮಣ್ಣೆ ತಗೊಂಡು ಲೇಪನ ಮಾಡಿರ್ತೀನಿ, ಅದಕ್ಕೆ ಸ್ಪ್ರೇ ಮಾಡಿ ಎಲ್ಲನ ಅದು ಬರ್ತದೆ. ಆಗ ಅದು ಮಣ್ಣನ್ನು ಯಾವ ಸೂಕ್ಷ್ಮ ಜೀವಿಗಳಾಗಲಿ ಹುಳಗಳಾಗಲಿ ಬರಲ್ಲ ಮಣ್ಣು ತಿನ್ನೋಕ್ಕೆ. ಮಣ್ಣು ಬಂದಟ್ಟಿಗೆ ಮಣ್ಣು ಸಿಗ್ತದೆ. ಆಗ ಇದು ನಮ್ಮ ಆಹಾರ ಇಲ್ಲ ಇದು ಅಂದ್ಬಿಟ್ಟು ಹೊರಟೋಗ್ಬಿಡ್ತಾವೆ. ಅವಾಗ ಏನು ಬಗಡ ಮಾಡ್ಕೊಂಡು ಗಿಡಕ್ಕೆ ಸುಮ್ಮನೆ ಸಿಂಪಡಣೆ ಮಾಡೋದು ಸಲ ಅಷ್ಟೇ. ಮಾಡಿದಾಗ ಬದನೆ ಗಿಡಕ್ಕೆ ನಾವು ಒಂದ್ಸರಿ ಕೈಲೇ ಸಾವ್ರ್ಬಿಟ್ಟಿದ್ದೀನಿ. ಆಗ ಏನು ಮಾಡ್ತದೆ, ಅವು ಮಣ್ಣು ತಿನ್ನೋಕ್ಕೆ ಬರೋಲ್ಲ, ಇದೇನು ಇಲ್ಲ ಅಂತ ಅಂದ್ಬಿಟ್ಟು ಮಣ್ಣು ಅಂದ್ಬಿಟ್ಟು ಹೊರಟೋಯ್ತಾವೆ ಅವು. ಮತ್ತು ಕೀಟ ಬಾಧೆ ಬರ್ದಂಗೆ ಸುತ್ತ ಜೋಳ ಮತ್ತು ಔಡಲ ಗಿಡ ಅಂತ ಹೇಳ್ತಾರೆ, ಅರಳಿನ ಗಿಡ, ಇವೆಲ್ಲ ಹಾಕೊಂಡಿದ್ದೀನಿ. ಬಂದರೆ ಫ್ರೆಟ್ಟು ಅರಳಿನ ಗಿಡಕ್ಕೆ ಹುಳ ಕುಂತ್ಕೊಂಡಿರ್ತದೆ. ಅರಳು ಗಿಡದಲ್ಲಿ ನೋಡಿದ್ರೆ ಇವು ನನ್ನ ತೋಟಕ್ಕೆ ಬರ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಆವಾಗಲೇ ಮುನ್ನೆಚ್ಚರಿಕೆ ತಗೊಂಡು ಔಷಧಿ ಸಿಂಪಡಣೆ ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ಬೀಜಕ್ಕೆ ಏನು ಮಾಡ್ತೀರಿ ಸರ್? ಬೀಜದ್ದು ನನಗೆ ಅದೇ ತೊಂದರೆ ಆಗಿರೋದು, ನಾಟಿ ಬೀಜ ಒಂದು ಸ್ವಲ್ಪ ಸಿಗ್ತಾ ಇಲ್ಲ ಸರ್. ಈ ಬೀಜದ್ದೇ ಒಂದು ದಂಧಲೆ ಆಗಿದೆ. ಅದರಿಂದ ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಸಿಕ್ಕ ಬೀಜನೇ ನಾವು ಉಪಯೋಗಿಸ್ಕೊಂಡು ಇದು ಮಾಡ್ತಾ ಇದ್ದೀನಿ. ಈಗ ನೀವು ಬೆಳೆದಂತಹ ಬೆಳೆಯಿಂದ ನೀವೇ ಬೀಜ ಮಾಡ್ಕೊಳ್ಳೋದು ಪ್ರಯತ್ನ ಪಡ್ತಾ ಇಲ್ವಾ? ಪ್ರಯತ್ನ ಪಟ್ಟಿದ್ದೆ ಸರ್. ಆದರೆ ಆಯ್ತಲ್ಲ ಅಂದರೆ ಅದು ಬೀಜ ಗಿಡ ಹುಡ್ತು, ಅದ್ರ ಒಂದು ಕಾಯಿನೂ ಬಿಡಲಿಲ್ಲ ನಾನೊಂದು ಇದರಲ್ಲಿ. ಅದರದ್ದೊಂದು ಸ್ವಲ್ಪ ಸಮಸ್ಯೆ. ಮಾರುಕಟ್ಟೆಯಿಂದ ಬೀಜ ತಗೊಂಡು ಇದು ಅಲ್ವೇ? ಈಗ ಯಾವ್ಯಾವ ಕಾಲದಲ್ಲಿ ಏನೇನು ಬೆಳೆಯೋದು ಅದನ್ನೆಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ತೀರಿ? ನನಗೀಗ ಬಿಸಿಲಿನಲ್ಲಿ ಸರ್ ಇದು ಬರಲ್ಲ, ಮೆಂತ್ಯ ಸೊಪ್ಪು ಬರಲ್ಲ, ಒಂದು ಸ್ವಲ್ಪ ನೆರಳು ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಶೇಡ್ ನೆಟ್ಟು ಒಂದು ಹಳೇದು ಯಾವುದೋ ಒಂದು ಇತ್ತು, ಅದನ್ನೇ ಕಟ್ಕೊಂಡು ಮನೇಲಿ ಹಳೆ ಪಂಚೆ ಅವು ಇವೆಲ್ಲ ಇತ್ತಲ್ಲ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಗಾಳಿ ಮಾತ್ರ ಒಳಗಡೆ ಬರಬೇಕು, ಸೂರ್ಯನ ಕಿರಣ ಬರಬಾರ್ದು. ಆ ಥರ ಮಾಡ್ಕೊಂಡು ಮೇಂಟೈನ್ ಮಾಡಿ ಒಂದು ಮಾಡ್ತೇನೆ. ಒಂದು ಸ್ವಲ್ಪ ಮೆಂತ್ಯಾಗಿ ಒಂದು ಸ್ವಲ್ಪ ಬೇಸಿಗೆನಲ್ಲಿ ಕಷ್ಟ. ಇನ್ನು ಸಾಧಾರಣ ಎಲ್ಲ ತರಕಾರಿನೂ ಎಲ್ಲ ಟೈಮಲ್ಲೂ ಬರ್ತದೆ. ಒಂದು ಸ್ವಲ್ಪ ಚಳಿಗಾಲದಲ್ಲಿ ಕಡಿಮೆ ಆದ್ರೂ ಇಳುವರಿ ಕಡಿಮೆ ಆಯ್ತದೆ ಅಂತೂ ಬೆಳೆ ಸಿಗ್ತಾ ಇರ್ತದೆ ಕಡಿಮೆ ಆದರೂ. ಒಂದು ದಿವಸ ನಿಮ್ಮ ಕೈ ತೋಟಕ್ಕೆ ಹೋದರೆ ಏನೇನು ಸಿಗುತ್ತೆ? ಎಲ್ಲ 1-1.5 kg 2 kg ಅವತ್ತೊಂದು ದಿವಸ ಸಿಗ್ತದೆ ಸರ್. ಅದೇ ಏನೇನು ಸಿಗುತ್ತೆ ಅಂತ? ಟೊಮೊಟೊ ಹಣ್ಣು ಸಿಗ್ತದೆ ಒಂದು 4, ಮತ್ತು ಬೀನಿಸ್ ಒಂದು 200 ಗ್ರಾಮ್ ಬೀನಿ ಸಿಗ್ತದೆ, ಒಂದು 4 ಮೂಲಂಗಿ ಸಿಗ್ತದೆ, ಕ್ಯಾರೆಟ್ ಸಿಗ್ತದೆ, 1-2-3 ಕ್ಯಾರೆಟ್, 1-2 ಬೀಟ್ರೂಟ್ ಸಿಗ್ತದೆ, ಸೊಪ್ಪು 4-5 ಥರ ಸೊಪ್ಪು ಸಿಗ್ತದೆ. ಅಕಸ್ಮಾತ್ ನಮ್ಗೆ ಜಾಸ್ತಿ ಬೇಕು ಅಂತ ಅಂದಾಗ ನಾಳೆ ಕೇಳೋದನ್ನ ಇವತ್ತೇ ಕಿತ್ಕೊಂಡು ಇದು ಮಾಡ್ಬೋದು. ಹಾಗೆ ಇದು ಮಾಡಿದ್ದೀನಿ. ಬಳ್ಳಿ ತರಕಾರಿದೇನು ಹೇಳಲಿಲ್ಲ? ಬಳ್ಳಿ ತರಕಾರಿ ಅಂತ ಅಂದರೆ ಸರ್ ಅದು ಬೀನಿಸ್ ಇದ್ರದ್ದಿದೆ. ಇಲ್ಲಿ ನೆಲದಲ್ಲಿ ಗೆಡ್ಡೆ ಬೀನಿಸ್ ಇಲ್ಲ ಅಂತ ಅಂದಾಗ ಹಬ್ಬ ಬೀನಿಸು ಒಂದು ಇದು ಮಾಡ್ತೀನಿ. ಒಂದು ಚಪ್ರದವರೆ ಗಿಡ ಹಬ್ಸಿದ್ದೀನಿ. ಅದನ್ನು ಸಾಕಷ್ಟು ನಮಗೆ ಹೆಚ್ಚು ಕಡಿಮೆ ಡಿಸೆಂಬರ್ವರೆಗೂ ಅದೇ ಸಿಗ್ತಾ ಇತ್ತು. ಹಾಗಾದರೆ ನಿಮ್ಮ ಮನೆಯಲ್ಲಿ ಸಮೃದ್ಧವಾದ ಊಟ ಇದೆ, ಪ್ರತಿದಿನ ಇದೆ. ಏನೇನು ಮಾಡ್ತೀರಾ ನಾವು? ಒಂದು ಊಟ ಅಂದ್ರೆ ಏನೇನಿರುತ್ತೆ ನಿಮ್ಮ ಮನೆಯಲ್ಲಿ? ಒಂದು ಊಟ ಅಂದರೆ ಒಂದು ಯಾವ್ದಾರ ಒಂದು ಸೊಪ್ಪೊಂದು ಪಲ್ಯ ಮಾಡಿರ್ತೀವಿ, ಇಲ್ಲಾಂದ್ರೆ ತರಕಾರಿದೊಂದು ಪಲ್ಯ ಮಾಡಿರ್ತೀವಿ. ಸೊಪ್ಪಲ್ಲಿ ಜಾಸ್ತಿ ಮೊಸಪ್ಪು ಉಪಯೋಗಿಸ್ತೀವಿ ನಾವು ಇದು ಮಾಡ್ಕೊಂಡು. ಹಾಗೆ ತರಕಾರಿನೂ ಇಟ್ಕೊಂಡಿದ್ದೀವಿ. ಸಂತೋಷ. ಹಣ್ಣು ಹೊನ್ನು ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ.
ಅತ್ಯಾಧುನಿಕ ತೋಟಗಾರಿಕಾ ತಾಂತ್ರಿಕತೆಗಳ ಪರಿಚಯ, ರೈತರ ತಾಕುಗಳಲ್ಲಿ ವಿಶೇಷ ತರಬೇತಿ, ತಜ್ಞರೊಂದಿಗೆ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಸರಣಿಯ ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ, ಸರಣಿಯ ವಿಶೇಷ ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗುತ್ತ ವಿದಾಯ ಹಣ್ಣು. ತಪ್ಪದೆ ಆಲಿಸಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಹಣ್ಣು ಹೊನ್ನು. ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ಜೀವಿಗಳ ಆರೋಗ್ಯಕ್ಕೂ ಹಣ್ಣುಗಳೇ ನಿಜಾಮೃತವು ಹಣ್ಣು. ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹೇಳಿ, ತಾಂತ್ರಿಕತೆಗಳ ಬಗ್ಗೆ ಹೇಳಿ ದಿವ್ಯಾ ಅವರೇ. ಮೊದಲನೇದಾಗಿ ತಳಿ ಮತ್ತು ಬೀಜದಿಂದಲೇ ಆರಂಭ ಮಾಡಿ. ನಮ್ಮ ಮೋಹನ್ ಅವರು ಹೇಳ್ತಿದ್ರು ತಳಿಗಳು, ನಾಟಿ ತಳಿಗಳು ಸಿಗೋದು ಸ್ವಲ್ಪ ಕಷ್ಟ ಅಂತ. ಬಟ್ ಸದ್ಯದಲ್ಲಿ ನಮಗೆ IIHR ಇಂದ, ಅಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ತಾರಸಿ ತೋಟಕ್ಕೆ ಮತ್ತು ಕೈ ತೋಟಕ್ಕೆ ಬೇಕಾಗುವಂತಹ ಪ್ಯಾಕೆಟನ್ನು ಅವರು ನಿಮಗೆ ಕೊಡ್ತಾರೆ. ಅದರಲ್ಲಿ ಎಲ್ಲ ರೀತಿಯ, ಅಂದರೆ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ರೆಕಮೆಂಡೆಡ್ ಡೋಸು ನಮಗೆ 500 ಗ್ರಾಮ್ಸ್ ಅಷ್ಟು ಪ್ರತಿದಿನಕ್ಕೆ ತರಕಾರಿ ಬೇಕು. ಇದರಲ್ಲಿ ಸುಮಾರು 100 ಗ್ರಾಮ್ ಅಷ್ಟು ನಾವು ಸೊಪ್ಪನ್ನು ಸೇವನೆ ಮಾಡಬೇಕಾಗತ್ತೆ. ಮತ್ತು 200 ಗ್ರಾಮ್ ಅಷ್ಟು ಗೆಡ್ಡೆ ಮತ್ತು ಈ ನಾವೇನು ಕರಿತೀವಿ ರೂಟ್ಸ್ ಮತ್ತು ಟ್ಯೂಬರ್ಸ್ ಅಂತ ಕರಿತೀವಲ್ಲ, ಈ ಥರ ತರಕಾರಿಗಳನ್ನ ನಾವು ತಿನ್ನಬೇಕಾಗುತ್ತೆ. ಮತ್ತು ಇನ್ನು ಉಳಿದ 200 ಗ್ರಾಮ್ ಅಷ್ಟು ಹಣ್ಣಿನ ಜಾತಿ ಅಂಥದ್ದು, ಈ ಬೀನ್ಸ್ ಇರ್ಬೋದು ಅಥವಾ ಟೊಮ್ಯಾಟೊ, ಬದನೆ, ಈ ಥರ ತರಕಾರಿಗಳನ್ನು ಸೇವನೆ ಮಾಡಬೇಕಾಗುತ್ತೆ. ಈ ಉದ್ದೇಶನ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಏನು ತಾರಸಿ ಕೈತೋಟಕ್ಕೆ ಬೇಕಾಗಿರುವಂಥ ಒಂದು ಪ್ಯಾಕೆಟ್ನ ಅವರು ರೆಡಿ ಮಾಡಿರ್ತಾರೆ. ಬೀಜದ ಪ್ಯಾಕೆಟ್ಗಳು ನಮಗೆ ಲಭ್ಯವಿದೆ. ಅದನ್ನು ಬಿಟ್ಟು ನಮ್ಮ ಮೋಹನ್ ಅವರು ಹೇಳ್ದಂಗೆ ನಾವು ಹೆಚ್ಚು ಏನು ನಾಟಿ ಅಥವಾ ಹಳೆ ತಳಿಗಳ ಮೊರೆಗಳಿಗೆ ಹೋದರೆ, ಈಗ ಹೈಬ್ರಿಡಲ್ಲಿ ಎಷ್ಟೊಂದು ನಮಗೆ ಗೊತ್ತಿರೋ ಹಾಗೆ ತುಂಬ ರೋಗಗಳ ಇದು ಜಾಸ್ತಿ ಇರುತ್ತೆ. ಮತ್ತು ಹೊರಗಡೆ ತೋಟಗಳಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಅದೇ ಹೈಬ್ರಿಡ್ಗಳು ಅಥವಾ ಅದೇ ತಳಿಗಳಿರೋದ್ರಿಂದ ನಮಗೆ ಕೀಟಗಳ ಮತ್ತು ರೋಗಗಳ ಬಾಧೆ ಮೇ ಬಿ ಜಾಸ್ತಿ ಆಗ್ಬೋದು. ಅದ್ರ ಬದಲು ನಾವು ರಾಸಾಯನಿಕವಾಗಿ ಹಳೆ ತಳಿಗಳನ್ನು ಬಳಸೋದ್ರಿಂದ ಆಂತರಿಕವಾಗಿಯೇ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಸಾಮಾನ್ಯವಾಗಿ. ಮತ್ತು ನಾವು ಸಾಮಾನ್ಯವಾಗಿ ಕೈತೋಟಗಳಲ್ಲಿ ಇಳುವರಿಗೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡೋದಿಲ್ಲ. ಅದರ ಬದಲು ನಮಗೆ ದೈನಂದಿಕವಾಗಿ ಬೇಕಾಗುವಂಥ ಏನು ತರಕಾರಿಗಳ ಬಗ್ಗೆ ನಾವು ಜಾಸ್ತಿ ಇದು ಮಾಡೋದ್ರಿಂದ ನಾಟಿ ತಳಿಗಳನ್ನು ಬಳಸೋದು ಉತ್ತಮ. ಮತ್ತು ನಾನು ಆಗಲೇ ಹೇಳ್ದಂಗೆ IIHRನಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ ಇಲ್ಲಿ ನಾವು ನೋಡಬೇಕಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ ಯಾವುದು ತ್ಯಾಜ್ಯ ವಸ್ತುಗಳಿರುತ್ತೆ ಅದನ್ನು ನಾವು ಹೆಚ್ಚು ಸದ್ಬಳಕೆ ಮಾಡಿಕೊಂಡು ನಾವು ತಾರಸಿ ಕೈತೋಟ ಆಗಿರಲಿ ಅಥವಾ ಪೌಷ್ಟಿಕ ಕೈತೋಟಗಳಾಗಿರಲಿ ನಾವು ಮಾಡ್ಕೊಳ್ಳೋಂಥದ್ದು ಮುಖ್ಯ ಉದ್ದೇಶ. ಇದ್ರ ಜೊತೆಗೆ ನಮಗೆ ಸಾಧ್ಯವಾದಲ್ಲಿ, ಈಗ ತಾರಸಿ ಕೈತೋಟಗಳಲ್ಲಿ ನಾವು ಬಂದಾಗ ನಮಗೆ ಅಲ್ಲಿ ಸಪ್ರೇಟ್ ಮೀಡಿಯಾನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಹೆಚ್ಚಿನ ಕಾನ್ಷಿಯಸ್ ಆಗಿ ಮಾಡಿದಾಗ ಮಣ್ಣಿನಿಂದ ಬರುವಂಥ ರೋಗಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲೇ ತಡಿಬಹುದು. ಈ ತಾರಸಿ ತೋಟ ಅಂತಂದ್ರೆ ನಾವು ಅದರಲ್ಲಿ ಈಗ ಗ್ರೋ ಬ್ಯಾಗ್ಸ್ ಇರ್ಬೋದು ಅಥವಾ ನಾವೇನು ಪಾಟ್ಗಳು ಅಂತ ಹೇಳ್ತೀವಿ, ಅದರಲ್ಲಿ ಬೆಳಿತೀವಿ. ಈ ಸಾಯಿಲ್ ಮೀಡಿಯಾ ಮಾಡ್ಕೊಳ್ಳೋ ಬಗ್ಗೆ ಹೇಗೆ? ತಾರಸಿ ಕೈತೋಟದಲ್ಲಿ ಪ್ರಸ್ತುತವಾಗಿ ಹೆಚ್ಚು ಈ ಹೋಟೆಲ್ಗಳಾಗಿರ್ಬೋದು, ಇಲ್ಲಿ ನೋಡಿದಾಗ ಸರ್ ಸೌಂದರ್ಯಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಆರ್ನಮೆಂಟಲ್ ಪ್ಲಾಂಟ್ಸ್ಗಳನ್ನು ಅವರು ಹೆಚ್ಚು ಇದು ಮಾಡ್ತಾರೆ, ಹಾಕಿರ್ತಾರೆ. ಇನ್ನು ನಮ್ಮ ತರಕಾರಿ ಮತ್ತು ಹಣ್ಣುಗಳ ಉದ್ದೇಶಕ್ಕೆ ನಾವು ಕೈಗೊಂಡ್ರೆ ಅಲ್ಲಿ ನಾವು ಹೆಚ್ಚು ತರಕಾರಿಗಳು ಮತ್ತು ಇದಕ್ಕೆ ಹಾಕಬೇಕಾಗುತ್ತೆ. ಇಲ್ಲಿ ಮಣ್ಣನ್ನು ಬೆಳೆಸೋದು ಹೆಚ್ಚು ಸೂಕ್ತ. ಈಗ ನಾವು ಆರ್ನಮೆಂಟಲ್ ಪ್ಲಾಂಟ್ಸಿಗೆಲ್ಲ ಆದರೆ ಸಪ್ರೇಟ್ ಅದು ಸಾಯಿಲೆಸ್ ಮೀಡಿಯಾಗಳನ್ನು, ಅಂದರೆ ಮಣ್ಣು ರಹಿತ ಮೀಡಿಯಾಗಳನ್ನು ಬಳಸ್ತಾರೆ. ಇನ್ನು ನಮ್ಮ ಕೈತೋಟಗಳಲ್ಲಿ ನಾವು ಸುಮಾರು 2:1:1 ಅಂತ ಕರಿತೀವಿ. ಈ ಅನುಪಾತದಲ್ಲಿ 2 ಭಾಗದಷ್ಟು ಕೆಮ್ಮಣ್ಣು ಅಂತ ಕರಿತೀವಲ್ಲ, ಕೆಂಪು ಮಣ್ಣು, ಈ ಕೆಂಪು ಮಣ್ಣನ್ನು ನಾವು ಬಳಸಬೇಕು. 1 ಭಾಗ ಮರಳನ್ನು ಹಾಕಬೇಕು. ಯಾಕೆ ಮರಳನ್ನು ಹಾಕಬೇಕು ಅಂದರೆ, ಮೋಹನ್ ಅವರು ಹೇಳ್ತಾ ಇದ್ರು, ಮಳೆ ಬಂದಾಗ ಅದು ನೀರು ಹಿಡಿದಿಟ್ಕೊಂಡು ಬಿಡುತ್ತೆ. ನಾವು ಮರಳನ್ನು ಹಾಕಿದಷ್ಟು ಅದು ಎಲ್ಲ ನೀರು ಈಸಿಯಾಗಿ ಹರಿದೋಗೋ ಅಂತ ಸ್ಥಿತಿನ ಅದು ಕ್ರಿಯೇಟ್ ಮಾಡುತ್ತೆ. ಮತ್ತು ಇನ್ನೊಂದು ಭಾಗ ನಾವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಈ ಥರ ಗೊಬ್ಬರಗಳನ್ನು ನಾವು ಹಾಕಬೇಕಾಗತ್ತೆ. ಇನ್ನು ತಾರಸಿ ಕೈತೋಟಗಳು ಮಾಡಬೇಕಂದ್ರೆ ಸಾಕಷ್ಟು ನಮ್ಮ
ಪ್ರೈವೇಟ್ಗಳಲ್ಲೇ ತುಂಬ ಮೀಡಿಯಾಗಳು ಸಿಗುತ್ತೆ, ರೆಡಿ ಮೀಡಿಯಾಗಳು ಸಿಗುತ್ತೆ, ಸಾಯಿಲೆಸ್ ಮೀಡಿಯಾಗಳು ಸಿಗುತ್ತೆ. ಇನ್ನು ಹಳ್ಳಿಗಳಲ್ಲಾದರೆ ನಾನು ಏನು ರೆಕಮೆಂಡ್ ಮಾಡೋದಂದರೆ ಕೈತೋಟ ಆಗಿರಲಿ ಅಥವಾ ತಾರಸಿ ಕೈತೋಟಗಳಾಗಿರಲಿ, ನಮ್ಮ ಮನೆಗಳಲ್ಲಿ ಏನು ತ್ಯಾಜ್ಯ ಇರುತ್ತೆ ಆ ವಸ್ತುಗಳನ್ನು ಬಳಸಿ ನಾವು ಹೆಚ್ಚು ಮಾಡಿಕೊಂಡಾಗ ನಮಗೆ ಆದಾಯ ಜಾಸ್ತಿ ಬರುತ್ತೆ. ಆದಾಯ ಅನ್ನೋದಕ್ಕಿಂತ ಖರ್ಚು ಕಡಿಮೆ ಆಗುತ್ತೆ. ಈಗ ನೀವು ಮನೆ ತ್ಯಾಜ್ಯನ ಹೇಗೆ ಬಳಕೆ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಉತ್ಪಾದನೆ ಆಗುತ್ತಲ್ಲ, ತರಕಾರಿ ಸಿಪ್ಪೆ ಇರ್ಬೋದು, ಹಸುಗಳು ತಿನ್ನುವಂಥದ್ದಿದ್ರೆ ಹಸುಗಳ್ಗೆ ಹಾಕ್ಬಿಡ್ತೀನಿ ಅಂತ. ಹಸುಗಳು ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೆ ಆ ತ್ಯಾಜ್ಯನ ನಾನು ಈ ಸಗಣಿ ರಾಡಿನಲ್ಲಿ ಎಲ್ಲ ಕಲಿಸ್ಬಿಟ್ಟು ನಾನು ಇಟ್ಕೊಂಡಿರ್ತೀನಿ ಅದನ್ನ. ಅದು ಹೆಚ್ಚು ಕಡಿಮೆ ಒಂದು ಡಿಕಾಂಪೋಸರ್ ಹಾಕಿದ್ರೆ 1.5 ತಿಂಗಳಿಗೆ 45 ದಿವಸಕ್ಕೇ ಅದು ಕಾಂಪೋಸ್ಟ್ ಆಗಿಬಿಡ್ತದೆ. ಅದನ್ನು ಹಾಕ್ತೀನಿ. ಅಕಸ್ಮಾತ್ ಅದು ಹಾಕಿಲ್ಲ ಅಂತ 3 ತಿಂಗಳು ತಗೋತದೆ. ನನ್ನ ಹತ್ರ ಡಿಕಾಂಪೋಸರ್ ಇರೋದ್ರಿಂದ ಡಿಕಾಂಪೋಸರ್ ಬಳಸಿ ಅದನ್ನು. ಈಗ ಬೆಡ್ ಮಾಡ್ತೀನಿ ಅಂದ್ರಲ್ಲ ನೀವು, ಆ ಬೆಡ್ಡನ್ನು ಹೇಗೆ ಮಾಡ್ತೀರಿ? ಒಂದು ಅರ್ಧ ಅಡಿ ನಾನು ಕಾಲುವೆ ಓಡಾಡೋ ಜಾಗ ಇದೆಯಲ್ಲ ಅದು, ಅದ್ರಲ್ಲಿ ಅರ್ಧ ಅಡಿ ಎತ್ತಿಬಿಟ್ರೆ ಅದಕ್ಕೆ 3 ಇಂಚ್ ದಪ್ಪ ಆಗುತ್ತೆ, ಅದು ಎತ್ತರ ಆಗುತ್ತೆ. ಬೆಡ್ ಅವಶ್ಯಕತೆ ಯಾಕೆ ಮಾಡಬೇಕು ಅಂತ ಅಂದರೆ, ಅಲ್ಲ ಬೆಡ್ಗೆ ಏನೇನು ಹಾಕ್ತೀರಿ ಹೇಳಿ? ಬೆಡ್ಡಿಗೆ ಗೊಬ್ಬರ ಹಾಕಬೇಕು. ಅದೇ ಏನೇನು ಗೊಬ್ಬರ ಅಂದ್ರೆ ಏನು? ನಮ್ಮ ತಿಪ್ಪೆ ಗೊಬ್ಬರ ಹಾಕಬೇಕು. ಎಷ್ಟು ಹಾಕ್ತೀರಿ? 1 ಚೀಲ ಆದರೆ ಸಾಕು ಸರ್. 25 kg ಆದರೆ ಒಂದು ಬೆಡ್ಗೆ ಸಾಕೋದು. ಬೆಡ್ ಅಂದರೆ ಉದ್ದ ಆಗಲ್ಲ ಎಷ್ಟಿರಬೇಕು? ಅದೇ 3 ಅಡಿ ಆಗಲ್ಲ, 20 ಅಡಿ ಉದ್ದ. ಓಕೆ, 1 ಚೀಲ ಆದರೆ ಸಾಕು. 1 ಚೀಲ ಸಾಕು. ಯಾಕೆ ನಾವು ಇದಾಗ್ತಾ ಇರ್ತೀವಲ್ಲ, ಜೀವಾಮೃತ ಎಲ್ಲ ಕೊಡ್ತಾ ಇದ್ದಾನು, ಆ ಗೊಬ್ಬರದಲ್ಲಿ ಅದು ಮೇಂಟೈನ್ ಆಯ್ತಾ ಇರ್ತದೆ. ಆ ಬೆಡ್ಡಲ್ಲೂ ಏನಾದರೂ ಮರಳು ಮಿಕ್ಸ್ ಮಾಡ್ತೀರಾ? ಮರಳು ಮಿಶ್ರಿತ ಮಣ್ಣು, ಕೆಮ್ಮಣ್ಣು ಎಲ್ಲನೂ ಇದು ಮಾಡಿ ಹಾಕಿರ್ತೀನಿ. ಹಾಕಿರ್ತೀವಿ. ಒಂದ್ಸರಿ ತರಕಾರಿ ಎಲ್ಲ ಬೆಳೆದ್ಮೇಲೆ ಮತ್ತೆ ಬೆಡ್ ಅನ್ನು ಚೇಂಜ್ ಮಾಡ್ತೀರಾ? ಇನ್ನೊಂದ್ಸರಿ ಬೆಡ್ ಮಾಡ್ತೀರಾ? 10 ಬೆಡ್ ನಾವು ಮಾಡ್ಕೊಂಡು ಹೋಯ್ತಾ ಇರೋದ. 30 ಅಡಿಗೆ 10 ಬೆಡ್ ರೆಡಿ ಆಗಿರ್ತದೆ. 10 ವಾರ ಆಯ್ತು ಅಲ್ಲಿಗೆ. 10 ವಾರ ಆದಮೇಲೆ ತಿರ್ಗಾ ರಿಟರ್ನ್ ಮೊದಲನೇ ಬೆಡ್ಗೆ ಬರ್ತೀನಿ. ಅಷ್ಟೊತ್ತಿಗೆ 10 ವಾರ ಅಂತ ಅಂದರೆ 70 ದಿವಸ ಆಯಿತು. 70 ದಿವಸದೊಳಗಡೆ ನಮಗೆ 60 ದಿವಸದೊಳಗಡೆ ಎಲ್ಲ ಆ ಬೆಡ್ನಲ್ಲಿ ಖಾಲಿ ಆಗ್ಬಿಟ್ಟಿರ್ತದೆ. 45 ದಿನಕ್ಕೆ ಅಲ್ಲಿ ಒಂದು 10 ದಿವಸ ಜಾಗ ಖಾಲಿನೂ ಇರ್ತದೆ. ಅದು ಒಂದು ಸ್ವಲ್ಪ ಬಿಸಿಲಿಗೆ ನಾವು ಒಂದು ಸ್ವಲ್ಪ ಇದ್ಕೊಡ್ತೀವಿ. ಅತಿಯಾಗಿ ಬಿಸಿಲು ಕೊಡಬಾರ್ದು. ಯಾಕೆಂದರೆ ಒಳಗಡೆ ಇರೋ ಭೂಮಿಲಿರೋ ಸೂಕ್ಷ್ಮ ಜೀವಿಗಳೆಲ್ಲ ಬೆಡ್ಡಲ್ಲಿ ಸೋತಬಿಡ್ತವೆ. ಅದಕ್ಕೆ ಒಂದು ಸ್ವಲ್ಪ ಉಡಿ ದೇವ ಅಂತ ಹೇಳ್ತಾರೆ. ತೇವ ಕೈ ಮಣ್ಣು ತೇವ ಇರಬೇಕು, ಕೈ ಗಂಟು ಕಳಬಾರ್ದು. ಆ ಟೈಮ್ ಅದೇ ಲೆವೆಲಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮಣ್ಣನ್ನು. ಆಮೇಲೆ ನಾವು ಅದು ಅಲ್ಲಿ ಕೊನೆ ಬೆಡ್ ಮುಗೀತು ಅಂದಾಗ ತಿರ್ಗಿ ಮೊದಲನೇ ಬೆಡ್ಗೆ ನಾವು ಬಂದು ಹಾಕೊಂಡು ಹೋಗ್ತೀವಿ. ಈಗ ಒಂದು ಬೆಡ್ಡಲ್ಲಿ ಸೊಪ್ಪಿರುತ್ತೆ, ಆಮೇಲೆ ಎಲ್ಲ ಇರ್ತದೆ ಸರ್, ಎಲ್ಲ ಇರ್ತದೆ ಅದರಲ್ಲಿ. ಎಲ್ಲ ಅಂದ್ರೆ ಹೇಳಿ ಏನೇನು ಅಂತ? ಬೀನಿಸು, ಗೆಡ್ಡೆ ಬೀನಿಸು, ಗೆಡ್ಡೆ ಕೋಸು, ಎಲೆಕೋಸು, ಕ್ಯಾರೆಟು, ಬೀಟ್ರೂಟು, ಇವೆಲ್ಲ ಅಲ್ಲಿ ಇರ್ತದೆ. ಒಂದು ಬೆಡ್ಡಲ್ಲೇ ಹಾಕ್ತೀರಾ? ಒಂದು ಬೆಡ್ಡಲ್ಲಿ ಹಾಕ್ತಾರೆ. ಅಂತರ ಕೊಟ್ಕೊಂಡು ಒಂದು 9 ಇಂಚು, ಕೆಲವು 1 ಅಡಿ, ಕೆಲವು ಅರ್ಧ ಅಡಿ. ಈಗ ಮೂಲಂಗಿ ಆದರೆ ಅರ್ಧ ಅಡಿನೇ ಸಾಕೋದಕ್ಕೆ. ಗೆಡ್ಡೆ ಬೀನಿಸ್ ಆದ್ರೆ 1 ಅಡಿ ಬೇಕು. ಹಿಂಗೆ ಅದನ್ನು ಕ್ಯಾರೆಟ್ ಆದರೆ ಕಡಿಮೆ ಬೇಕು, ಅರ್ಧ ಅಡಿ ಸಾಕು. ಹಂಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹಾಕೊಂಡು ಹೋಗ್ತಾರೆ. ಬೇರೆ ತಾಂತ್ರಿಕತೆಗಳೇನು ಡಾಕ್ಟ್ರೆ? ನಾವು ಏನು ಪೌಷ್ಟಿಕ ಕೈತೋಟಗಳು ಮನೆ ಹಿತ್ತಲಿನಲ್ಲಿ ಮಾಡ್ಕೊಳ್ಳೋದಾದರೆ ಸಾಮಾನ್ಯವಾಗಿ ಬೇವಿನ ಹಿಂಡಿ ಮಿಶ್ರಣವನ್ನು ಸ್ವಲ್ಪ ಹಾಕಲಿ ಅಂತ ಹೇಳ್ತೀವಿ. ಬೇವಿನ ಹಿಂಡಿ ಮಿಶ್ರಣ ಹಾಕಿದಾಗ ಮಣ್ಣಲ್ಲಿರುವಂಥ ಹುಳಗಳಾಗಿರ್ಬೋದು ಅಥವಾ ರೋಗಕಾರಕವಾಗಿರುವಂಥ ಅಂಶಗಳು ಆ ಬೇವಿನ ಹಿಂಡಿ ಇದಕ್ಕೆ ಸಾಯುತ್ತವೆ. ಅದ್ರ ಜೊತೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಂತ ನಾವು ಸೂಕ್ಷ್ಮ ಜೀವಿಗಳು, ಜೈವಿಕ ಗೊಬ್ಬರಗಳು ಸಿಗುತ್ತೆ. ಮತ್ತು ಆಗಲೇ ನಮ್ಮ ಮೋಹನ್ ಅವರು ಹೇಳ್ದಂಗೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ, ಅದನ್ನು ಅಪ್ಲಿಕೇಶನ್ ಮಾಡೋಕ್ಕೆ ಹೇಳ್ತೀವಿ. ಇವುಗಳನ್ನೆಲ್ಲ ಮಾಡಿದಾಗ ನಮ್ಮ ಪ್ರಾರಂಭಿಕ ಹಂತದಲ್ಲೇನೆ ನಮ್ಮ ರೋಗಗಳು ಅಥವಾ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಆವಾಗ ನಾವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸುವಂತಹ ಪ್ರಮೇಯ ಬರೋದಿಲ್ಲ. ಇನ್ನು ಮುಂದೆ ಬೆಳೀತಾ ಹೋದಂತೆ ಹೆಚ್ಚು ನಾವು ವಿಷಮುಕ್ತ ಅಥವಾ ರಾಸಾಯನಿಕ ಮುಕ್ತ ಉತ್ಪಾದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಲ್ಲಿ ತಾರಸಿ ಕೈತೋಟಕ್ಕಾಗಲಿ ಅಥವಾ ಪೌಷ್ಟಿಕ ಕೈತೋಟಕ್ಕಾಗಲಿ ಹೆಚ್ಚು ರಾಸಾಯನಿಕಗಳನ್ನು ಸಿಂಪಡಣೆಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಬೇವಿನ ಸೊಪ್ಪನ್ನು ಪ್ರಾರಂಭಿಕ ಹಂತದಲ್ಲಿ ನಾಟಿ ಮಾಡಿದ ಒಂದು 15 ದಿನದಿಂದ ಒಂದು 2 ರಿಂದ 3 ಗ್ರಾಮ್ ಅಷ್ಟು 1 ಲೀಟ್ರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಕೊಂಡು ಹೋದಾಗ ಕೀಟಗಳು ಮತ್ತು ರೋಗಗಳ ಬಾಧೆನ ಕಡಿಮೆ ಮಾಡ್ಬೋದು. ಇನ್ನು ಮಳೆಗಾಲದಲ್ಲಿ ಆದಾಗ ಅವ್ರು ಹೇಳಿದ್ರು ಏರು ಮಡಿಗಳನ್ನು ಮಾಡ್ಕೊಳ್ಳೋದು, ರೈಸ್ಡ್ ಬೆಡ್ ಅಂತ ಕರಿತೀವಿ. ರೈಸ್ಡ್ ಬೆಡ್ಗಳನ್ನು ಮಾಡ್ಕೊಂಡಾಗ ಇನ್ನು ನೀರು ನಿಂತಾಗ ಬರುವಂಥ ಕೊಳೆ ರೋಗಗಳ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಇನ್ನು ಆವಾಗಲೇ ಹೇಳ್ದಂಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವುಗಳು ಸಹ ಈ ಶಿಲೀಂಧ್ರಗಳನ್ನು ಸಾಯಿಸೋಕ್ಕೆ ಹೆಲ್ಪ್ ಮಾಡೋದ್ರಿಂದ ನಮಗೆ ಮಣ್ಣಿಂದ ಬರುವಂಥ ರೋಗಗಳು ಕಡಿಮೆ ಆಗುತ್ತೆ. ಇನ್ನು ಗಾಳಿಯಿಂದ ಬರುವಂಥ ರೋಗಗಳಿಗೆ ನಾವು ಮುಖ್ಯವಾಗಿ ತೋಟಗಳನ್ನು, ಪೌಷ್ಟಿಕ ಕೈತೋಟ ನಮ್ಮ ಹಿತ್ತಲಿನಲ್ಲಿ ಮಾಡ್ಕೋಬೇಕಾದ್ರೆ, ಈಗ ಹಳ್ಳಿಗಳಲ್ಲಾದರೆ ಸಾಮಾನ್ಯವಾಗಿ ಹಸುಗಳು ಸರ್ವೇ ಸಾಮಾನ್ಯ 1-2 ರೋ ನಾವು ಮೆಕ್ಕೆಜೋಳನ ಮುಂಜಾಗ್ರತವಾಗಿ ಹಾಕೊಂಡಾಗ ಇದು ಗಾಳಿನಲ್ಲಿ ಬರುವಂಥ ಕೀಟಗಳನ್ನು ತಡೆಯೋಕ್ಕೆ ಯಶಸ್ವಿಯಾಗುತ್ತೆ. ಮತ್ತು ಇದ್ರ ಜೊತೆಗೆ
ನಮ್ಮಲ್ಲಿ ತರಕಾರಿ ಸ್ಪೆಷಲ್ ಸಮೃದ್ಧಿ ಅಂತ ಸಿಗುತ್ತೆ. ಅದನ್ನು 5 ml 1 ಲೀಟ್ರಿಗೆ 5 ml ಅಷ್ಟು ಹಾಕಿ ನಾವು ಸಿಂಪರಣೆ ಮಾಡಿದಾಗ ಇಳುವರಿನೂ ಸಹ ನಮಗೆ ಸಾಕಷ್ಟು ಉತ್ತಮ ಮಟ್ಟದಲ್ಲಿ ಬರುತ್ತೆ. ನೀವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೈತೋಟ ಮತ್ತು ತಾರಸಿ ತೋಟಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತರಬೇತಿಗಳನ್ನು ಮಾಡ್ತೀರಾ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಒಂದು ಡೆಮಾನ್ಸ್ಟ್ರೇಷನ್ ಯೂನಿಟೇ ಮಾಡಿದ್ದೀವಿ ಸರ್. ಅಂದರೆ ಬಂದ ರೈತರುಗಳು ಅದನ್ನು ನೋಡಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಮತ್ತು ತಾರಸಿ ಕೈತೋಟನೂ ಸಹ ನಾವು ಬೆಳೆಸಿದ್ದೀವಿ. ಅದಲ್ಲದೆ ಏನು 1 ದಿನದ ತರಬೇತಿಗಳನ್ನು ಮತ್ತು 5 ದಿನದ ತರಬೇತಿಗಳನ್ನು ಇದರ ಬಗ್ಗೆ ಸಾಕಷ್ಟು ತರಬೇತಿಗಳನ್ನು ಸಹ ನಾವು ಕೊಡ್ತೀವಿ. ಅದಲ್ಲದೆ ಹಲವಾರು ಯೋಜನೆಗಳಡಿ ನಮ್ಮ ತೋಟಗಾರಿಕಾ ಇಲಾಖೆ ಅವರ ಜೊತೆ ಸೇರಿ ನಾವು ವಿತರಣೆ ಮಾಡುವಂಥದ್ದು, ಈ ಸೀಡ್ ಕಿಟ್ಗಳನ್ನು ವಿತರಣೆ ಮಾಡುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ರೈತರು ಈ ಕೈತೋಟ ಮಾಡ್ಕೊಳ್ಳಿ ಅಂತ ಹೇಳಿದಾಗ್ಲೂ ಯಾವುದೋ 1-2 ಜಾತಿಯ ಆದಂಥ ತರಕಾರಿಗಳು ಮತ್ತು ಹಣ್ಣುಗಳನ್ನು ಮಾತ್ರ ಬೆಳೆಸಿರ್ತಾರೆ. ನಮ್ಮ ಉದ್ದೇಶ ಸಂಪೂರ್ಣ ಸಮತೋಲನ ಆಹಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಿಟ್ಟನ್ನು ಬಳಸೋದ್ರಿಂದ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಗೆಡ್ಡೆ ಜಾತಿಯ ತರಕಾರಿಗಳು ಅದರಲ್ಲಿ ಇರುತ್ತೆ. ಮತ್ತು ದ್ವಿದಳ ಧಾನ್ಯದ ಈಗ ನಮ್ಮ ಬೀನ್ಸ್ ಜಾತಿ ಆದಂಥ ತರಕಾರಿಗಳು, ಟೊಮ್ಯಾಟೊ ಜಾತಿ ತರಕಾರಿಗಳು ಮತ್ತು ಸೊಪ್ಪು ಎಲ್ಲನೂ ಇರೋದ್ರಿಂದ ಪೌಷ್ಟಿಕಾಂಶ ಜಾಸ್ತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಆ ಕಿಟ್ಗಳನ್ನು ಸರಬರಾಜು ಮಾಡುವಂಥ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ತೀವಿ ಸರ್. ಮೋಹನ ಅವರೇ, ಈಗ ನುಗ್ಗೆ, ನಿಂಬೆ, ಪಪ್ಪಾಯ ಇಂಥವೇನೋ ಹಾಕೊಂಡಿಲ್ವ ನಿಮ್ಮ ಕೈ ತೋಟದಲ್ಲಿ? ಅದನ್ನು ಸ್ವಲ್ಪ ಕೈ ತೋಟದಲ್ಲಿ ಹಾಕಿಲ್ಲ, ತೋಟದಲ್ಲಿ ಹಾಕಿದ್ದೀನಿ. ದೊಡ್ಡದ ಮೇಜರ್ ಇದರಲ್ಲಿ ಅಲ್ಲೇ ಹಾಕೊಂಡಿರ್ತೀನಿ. ಹೌದಾ? ಈಗ ನೀವು ಕೈ ತೋಟ ಮಾಡ್ಕೊಂಡಿದ್ದೀರಲ್ವಾ, ಏನು ಅನುಕೂಲ ಆಗಿದೆ ನಿಮಗೆ? ನಮ್ಮ ಮನೆ ಪಕ್ಕದಲ್ಲೇ ಇರ್ತದೆ ಸರ್. ಮನೆ ಮಕ್ಕಳು ಹೆಂಗಸರು ಎಲ್ಲ ಅದನ್ನು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಯಾವಾಗ ಬೇಕು ಅಂದ್ರೆ ಅವಾಗ ಇದು ಸಿಗ್ತದೆ. ಜಮೀನು ಒಂದು ಸ್ವಲ್ಪ ದೂರ ಇರಿದಾಗ ಅದು ಕಮರ್ಷಿಯಲ್ ಹತ್ತಾಗಿ ಬಿಟ್ಬಿಟ್ಟಿರ್ತೀನಿ. ಅಲ್ಲ, ಈ ಕೈ ತೋಟ ಮಾಡಿರೋದ್ರಿಂದ ಏನೇನು ಪ್ರಯೋಜನಗಳಾಗಿದೆ? ಮುಖ್ಯವಾಗಿ ಆರೋಗ್ಯ ಸರ್. ನಾವು ಆರೋಗ್ಯಕ್ಕೆ ಮಾನ್ಯತೆ ಕೊಟ್ಟಿದ್ದು ಇದು ಮಾಡಿದ್ದೀನಿ. ವಿಷಮುಕ್ತ ಆಹಾರ ಸೇವನೆ ಇದಕ್ಕೋಸ್ಕರ ಕೈ ತೋಟ ಅಂತ ಇದು ಮಾಡಿದ್ದೀನಿ. ಆಮೇಲೆ ಎಲ್ಲರಿಗೂ ಕೆಲಸ ಸಿಗ್ತಾ ಇದೆಯಾ? ಎಲ್ರಿಗೂ ಇನ್ನು ಭಾನುವಾರ ಅಂತ ನಮ್ಮ ಹುಡುಗರು ಒಬ್ಬ ಕೆಲಸಕ್ಕೆ ಹೋಗ್ತಾನೆ. ಅವನು ಬತ್ತು ಭಾನುವಾರ ರಜಾ ಅಂತ ಅಂದ ತಕ್ಷಣ ಅವನೊಂದು ಬೆಟ್ ಕೈ ತೋಟ ಮಾಡಬೇಕು, ಯಾಕೆ ಮುಂದೆ ಕಲಿಬೇಕಲ್ಲ ಅಂತ. ಅವನು ಏನೇನು ಕೆಲಸ ಮಾಡ್ತಾರೆ ನಿಮ್ಮ ಮನೆಯವರೆಲ್ಲ ಕೈ ತೋಟದಲ್ಲಿ? ಕೈ ತೋಟದಲ್ಲೆಲ್ಲ ಪೂರ್ತಿ ಗೊಬ್ಬರ ಇದು ಮಾಡೋದು, ಹಾಕೋದು ಆಗಲಿ ಅದೆಲ್ಲ ಕೆದಿಕೊಂಡು ಅದ ಮಾಡಬೇಕು ಅಂತ ಹೇಳ್ತೀವಿ. ಅದೇನು ಕೈ ತೋಟಕ್ಕೇನು ಏರು ಅದು ಇದೇನು ಬೇಕಾಗಿಲ್ಲ. ಬರೀ ಕೋಲ್ಗುದ್ಲಿ ಅಂತ ಕೈ ಸಲಕರಣೆಗಳಿಂದನೇ ನಾವು ಅದನ್ನು ಇದು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ವ್ಯಾಯಾಮ ಮಾಡೋ ಬದಲು ನಾವು ಪ್ರತಿನಿತ್ಯ ಈ ಕೆಲಸ ಮಾಡ್ಕೊಂಡು ಕೃಷಿ ಕೆಲಸ, ತೋಟಗಾರಿಕೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಸಾಮಾನ್ಯವಾಗಿ ರೈತರುಗಳು ಯಾರೂ ಕೈತೋಟ ಮಾಡೋಕ್ಕೆ ಹೋಗಲ್ಲ. ನಮ್ಮ ಜಮೀನಲ್ಲಿ ಏನೋ ಬೆಳ್ಕತ್ತೀವಲ್ಲ ಅಲ್ಲೇ ಸಾಕು, ಅದನ್ನೇ ತರೋಣ, ಕೈತೋಟ ಯಾಕೆ ಮಾಡಬೇಕು ಅಂತಾರೆ. ಆದರೆ ನೀವು ಜಮೀನು ಇಟ್ಕೊಂಡಿದ್ದೀರಿ, ಕೈತೋಟನೂ ಮಾಡಿದ್ದೀರಿ, ಅಲ್ಲೂ ಕೆಲಸ ಇಲ್ಲೂ ಕೆಲಸ ಜಾಸ್ತಿ ಅಂತ ಅನ್ಸಲ್ವಾ? ಏನಿಲ್ಲ ಸರ್, ಇದು ನಮ್ಮ ಹುಡುಗರು ಮಾಡ್ಕೊಂಡು ಕೈತೋಟ ಬರೀ ಮನೆ ಹತ್ರ ಮಾಡ್ಕೊಂಡು ಸ್ವಲ್ಪ 1 ಗಂಟೆ ಟೈಮ್ ಆಗ್ಬಿಟ್ರೆ ಸಾಕದ. ಜಮೀನು ಕೆಲಸನ ಅದು ನಡೀತಾ ಇರ್ತದೆ. ಅಂದರೆ ಜಮೀನಲ್ಲೂ ಅತಿ ಹೆಚ್ಚಿಗೆ ಬಂಡವಾಳ ಹಾಕಿ ಏನು ಮಾಡಬೇಕಾದ್ದೇನಿಲ್ಲ ಸರ್. ಇವತ್ತು ದಿವಸ ಎಲ್ಲ ಇದು ಮಾಡ್ತಾರೆ. ಅಲ್ಲಿ ಸಮಗ್ರ ಕೃಷಿ ಅನ್ನೋದನ್ನ ಅಳವಡಿಸ್ಕೊಂಡು ಬಿಟ್ರೆ ಮತ್ತು ಅರಣ್ಯ ಬೆಳೆಗಳನ್ನೂ ಅಲ್ಲಿ ಸುತ್ತ ಮಾಡ್ಕೊಂಡ್ರೆ ನಮಗೆ ಅಂತ ಇದೇನಾಗಲ್ಲ. ನಾನು ಉಳುಮೆ ಮಾಡಲ್ಲ, ಉಳುಮೆ ಮಾಡ್ದೇ ಇದು ಮಾಡ್ತೀನಿ. ಈಗ ಸಾವಯವ ಆಹಾರವನ್ನ ನೀವು ಪ್ರತಿನಿತ್ಯ ತಿಂತಾ ಇದ್ದೀರಾ ಅಲ್ವಾ? ಅಂದ್ರೆ ಬರೀ ಹಣ್ಣು ತರಕಾರಿ ಮಾತ್ರ ತಿಂತೀರಾ? ಈ ಬೇರೆ ಬೇಳೆ, ಕಾಳು, ಅಕ್ಕಿ, ರಾಗಿ ಇವನ್ನೆಲ್ಲ ಕೃಷಿಗೆ ಸಂಬಂಧಪಟ್ಟದ್ದು ಉಂಟಾಗುತ್ತೆ. ಆಯ್ತು, ಅದನ್ನೆಲ್ಲ ರಾಸಾಯನಿಕ ಹಾಕೊಂಡು ತಿಂದ್ರೆ ಇಲ್ಲ ರಾಸಾಯನಿಕ ನಾನು ಯಾವುದೇ ಜಮೀನು 4 ಎಕರೆ ಜಮೀನಿಗೆ ಒಂದು ರಾಸಾಯನಿಕ ಇದು ಮಾಡಿಲ್ಲ. ಓಕೆ, ಅದಾಗಿಲ್ಲ. ಅಂದ್ರೆ ನೀವು ಮನೆಯಲ್ಲಿ ಪೂರ್ತಿ ತಿನ್ನೋದು ಸಂಪೂರ್ಣ ಸಾವಯವ ಆಹಾರ. 25 ವರ್ಷ ಹೋಗಿದೆ ನಾನು ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ಗಳಿಗೆ ನಂಗೆ. ಹೌದಾ? ಆಸ್ಪತ್ರೆಗೆ ಹೋಗಿಲ್ಲ ಸರ್ ನಾನು. ಓಹೋ, 25 ವರ್ಷದಿಂದ ಸಾವಯವ ಆಹಾರನೇ ತಿಂತಿದ್ದೀರಾ? ಈಗ ಮೇಡಮ್ ಒಂದು ಸ್ವಲ್ಪ ಇದು ಮಾಡೋರು. ನಾನೇನೋ ಒಂದು ಕೆಮ್ಲು ಬತ್ತು ಅಂದ್ರೆ ತಕ್ಷಣ ಧೂಳಿನಿಂದ ಕೆಮ್ಲು ಬತ್ತು ಅಂದ್ರೆ ಅಲ್ಲೇ ಗಣಕೆ ಸೊಪ್ಪು ಕಿತ್ಕೊಂಡು ಅಲ್ಲೇ ರಸ ಕೊಡ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿರ್ತೀನಿ. ಅಂದ್ರೆ ಉದಾಹರಣೆ ಹೇಳದ್ದು ಒಂದು. ಹಾಗೆ ಅಂದ್ರೆ ಸಣ್ಣ ಪುಟ್ಟ ಔಷಧೀಯ ಗಿಡಗಳನ್ನು ಕೂಡ ಹಾಕೊಂಡಿದ್ದೀರಾ? ಇದೆ, ಅಲ್ಲೇ ಬಂದ್ಬಿಡ್ತದೆ. ಔಷಧಿ ಗಿಡ, ಗಣಕೆ ಸೊಪ್ಪು, ಆಹಾರನೂ ಉಂಟು, ಔಷಧಿನೇ ಉಂಟು. ಹಾಗೆ ಜ್ವರ ಬಂದ್ರೆ ಏನ್ ಮಾಡ್ತೀರಿ? ಜ್ವರ ಬಂದ್ರೆ ಏನಂತ ಏನೂ ಇಲ್ಲ, ಬರಲ್ಲ ಸರ್. ಅಲ್ಲ ಬರಲ್ಲ. ಕೈ ತೋಟದಲ್ಲಿ ಇರೋದು ಯಾವ್ದಾದ್ರು ಇದಾಗುತ್ತೆ. ಈಗ ಮೆಂತ್ಯ ಸೊಪ್ಪು ಕಿತ್ಕ ಬಂತು ತಿಂತು ಅಂದರೆ ಅದಕ್ಕೆಲ್ಲ ಒಂದೊಂದು ಆ ಸೊಪ್ಪಿನಲ್ಲಿ ತರಕಾರಿನಲ್ಲಿ ಒಂದೊಂದು ಏನೋ ಒಂದು ಔಷಧಿಯ ಗುಣ ಇರ್ತದೆ. ಆಯ್ತು, ನೀವೇನೋ ಆಸ್ಪತ್ರೆಗೆ ಹೋಗಿಲ್ಲ, ನಿಮ್ಮ ಮನೆಯವ್ರು ಯಾರು ಹೋಗಿಲ್ವೇ? ಹೆಚ್ಚಿಗೆ ಹೋಗಿಲ್ಲ ಸರ್ ಅವರು. ಹೆಚ್ಚಿಗೆ ಹೋಗಿಲ್ಲ. ನೀವು ಮಾಡೋ ಕೈ ತೋಟದಿಂದ ಒಳ್ಳೆ ಆಹಾರ ತಿಂದಿದ್ದೀರಿ. ಒಳ್ಳೆ ಆಹಾರನೇ. ಓಕೆ, ಇನ್ನು ಏನೇನು ಅನುಕೂಲಗಳಾಗ್ಬೋದು ಡಾಕ್ಟರ್ ದಿವ್ಯಾ ಅವರೇ ಕೈತೋಟ ಮಾಡೋದ್ರಿಂದ? ಕೈತೋಟ ಅಥವಾ ತಾರಸಿ ಕೈತೋಟ ಮಾಡೋದ್ರಿಂದ ಈಗ ನಮ್ಮ ಪ್ರಸ್ತುತ ವಿದ್ಯಮಾನದಲ್ಲಿ ಸರ್ ನಾವುಗಳು ಎಸ್ಪೆಷಲಿ ಈ ಸಿಟಿಗಳಲ್ಲಿ ನೋಡಿದಾಗ
ನಾವು ಸಿಂಗಲ್ ಪೇರೆಂಟ್ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿಗಳಿರುತ್ತೆ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ ಅಥವಾ ನಾವೇ ಮನೆಗೆ ಹೋದಾಗ ಬರೀ ಹೋಗಿದ ತಕ್ಷಣ ಮನೆಯಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀವಿ. ಇದರಿಂದ ಅನೇಕ ದುಷ್ಪರಿಣಾಮಗಳು ಬರ್ತಿದೆ ಅಂತ ನಮ್ಮೆಲ್ರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಮೂಡ್ತಿದೆ. ಅದ್ರ ಬದಲು ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ನಾವು ತಾರಸಿಕಾಯಿ ತೋಟದಲ್ಲಿ ಅಥವಾ ನಮ್ಮ ಹಿತ್ತಲಿನಲ್ಲಿ ಗಿಡಗಳ ಜೊತೆ ನಾವು ಸ್ಪಂದಿಸಿದಾಗ, ನಾನು ನಿಮಗೆ ಮುಂಚೆನೇ ಹೇಳ್ತಾ ಇದ್ದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಂತ. ಮಾನಸಿಕ ಆರೋಗ್ಯನೂ ನಮಗೆ ತುಂಬ ಮುಖ್ಯವಾಗುತ್ತೆ. ಈ ರೀತಿ ನಮ್ಮನ್ನು ನಾವು ಯಾವಾಗ ತೊಡಗಿಸ್ಕೊಳ್ತೀವಿ ಆವಾಗ ಈಗ ಸಾಮಾನ್ಯವಾಗಿ ನಮ್ಮ ಸಿಟಿ ಜನಗಳಲ್ಲಿ ಡಿಪ್ರೆಷನ್ ಅನ್ನೋದು ಈಗೊಂದು ಕಾಮನ್ ಆಗಿಬಿಟ್ಟಿದೆ. ನಾವು ಯಾವಾಗ ನಮ್ಮನ್ನು ನಾವು ಈ ಕೈತೋಟಗಳಲ್ಲಿ ತೊಡಗಿಸ್ಕೊಂಡಾಗ ಈ ಡಿಪ್ರೆಷನ್ ಅನ್ನೋಂಥ ಬಾಧೆಯಿಂದ ನಾವು ಕಡಿಮೆ ಇದಾಗ್ಬೋದು. ಅಲ್ಲ, ಹಳ್ಳಿ ಜನರನ್ನ ಉದ್ದೇಶ ಇಟ್ಕೊಂಡು ಹೇಳಿ ಏನು ಅನುಕೂಲ. ಹಳ್ಳಿ ಜನಗಳು ಮಾಡಿದಾಗ ಇವಾಗ ಸಾಮಾನ್ಯವಾಗಿ ಡ್ರೈನೇಜ್ ಫೆಸಿಲಿಟಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇರೋದಿಲ್ಲ. ನಾವು ಇದನ್ನ ನಮ್ಮ ಮನೆಗಳಲ್ಲಿ ಬರುವಂಥ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿ ನಾವು ಕೈತೋಟ ಮಾಡೋದು, ತ್ಯಾಜ್ಯ ನೀರು ಅಥವಾ ಅಡುಗೆ ಮನೆಯಲ್ಲಿ ಬರುವಂಥ ತ್ಯಾಜ್ಯಗಳು ಇಂಥವುಗಳನ್ನು, ಮತ್ತು ಹಸು ಗಂಜಲ, ಹಸುನ ಕೊಟ್ಟಿಗೆನ ಕ್ಲೀನ್ ಮಾಡಿದ್ದನ್ನೆಲ್ಲ ಸಾಮಾನ್ಯವಾಗಿ ರೋಡಲ್ಲಿ ಬಿಡುವಂಥದ್ದು ಎಲ್ಲ ಇರುತ್ತೆ. ಇವುಗಳನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಕೈತೋಟ ಮಾಡಿದಾಗ ನಮಗೆ ನೈರ್ಮಲ್ಯನ ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಮತ್ತು ಇವಾಗ ಹಳ್ಳಿಗಳಲ್ಲೂ ಸಾಮಾನ್ಯವಾಗಿ ಎಲ್ಲ ಆಧುನಿಕ ಯಂತ್ರೋಪಕರಣಗಳು ಬಂದಿರೋದ್ರಿಂದ ದೈಹಿಕ ಚಟುವಟಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಆಗಿದೆ. ಇವಾಗ ನಮ್ಮ ಮೋಹನ್ ಅವರು ಹೇಳ್ತಾ ಇದ್ರು, ನಮ್ಮ ಮನೆಯವರು ಜಾಸ್ತಿ ಕೈತೋಟಗಳಿಗೆ ಇನ್ವಾಲ್ವ್ ಆಗ್ತಾರಂತ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ಗೃಹಿಣಿಗಳು, ಚಿಕ್ಕ ಮಕ್ಕಳುಗಳು ಇದರಲ್ಲಿ ಇನ್ವಾಲ್ವ್ ಆದಾಗ ಅವರ ದೈಹಿಕ ಆರೋಗ್ಯನೂ ಸಹ ಹೆಚ್ಚಾಗುತ್ತೆ. ಮತ್ತು ನಮ್ಮಲ್ಲಿ ನಾವೇ ಬೆಳೆದಂಥ ಆಹಾರಗಳನ್ನು ತಿಂದಾಗ ನಮಗೆ ಉಲ್ಲಾಸ ಜಾಸ್ತಿ ಆಗುತ್ತೆ. ಮತ್ತು ಈಗ ನಾನು ಆವಾಗಲೇ ಹೇಳಿದೆ, ತುಂಬ ದುಬ್ಬರವಾದಾಗ ನಾವು ತರಕಾರಿಗಳನ್ನು ಎಷ್ಟೋ ಮಂದಿ ತರಕಾರಿನ ತಗೊಂಡು ಬರೋದೇ ಕಡಿಮೆ ಆಗಿಬಿಡುತ್ತೆ. ಬಟ್ ಯಾವಾಗ ನಮ್ಮ ಹತ್ರ ಕೈತೋಟ ಇರುತ್ತೋ ಆ ಮಾರುಕಟ್ಟೆನಲ್ಲಿರೋ ಬೆಲೆ ನಮ್ಮ ಆಹಾರ ಪದ್ಧತಿ ಮೇಲೆ ಯಾವುದೇ ರೀತಿ ವ್ಯತ್ಯಾಸನ ಮಾಡಲ್ಲ. ನಮಗೆ ಎಲ್ಲ ಕಾಲದಲ್ಲೂ ಸಮತೋಲನ ಆಹಾರ ಸೇವನೆಗೆ ಸಹಾಯವಾಗುತ್ತೆ. ಮೋಹನ್ ಅವರೇ, ದುಡ್ಡೇನಾದ್ರು ಉಳಿತಾಯ ಆಗಿದೆಯೇನ್ರಿ ನೀವು ಕೈತೋಟ ಮಾಡಿರೋದ್ರಿಂದ? ಕೈ ತೋಟದಲ್ಲಿ ದುಡ್ಡು ಇದು ಬರಲ್ಲ. ಅಲ್ಲ ರೀ, ಅದೇ ದುಡ್ಡು ನೀವು ತರಕಾರಿ ಖರೀದಿ ಮಾಡೋಕ್ಕೆ ನನಗೆ 1-1.5 ಸಾವಿರ ರೂಪಾಯಿ ನನಗೆ ಇದು ಬೇಕಾಯ್ತು ತಿಂಗಳಿಗೆ. ಅದು ನನ್ನ ಇಲ್ಲಿ ಸೇವ್ ಆಯ್ತಾ ಇದೆ ಅಲ್ವಾ? ಆಗುತ್ತೆ. ಅಂದ್ರೆ ಹಣ ಉಳಿತಾಯ ಆಗುತ್ತೆ. ಒಳ್ಳೆ ಆಹಾರ. ಮುಂದೆ ಇನ್ನು ಏನೇನು ಬೆಳಿಬೇಕು ಅನ್ಕೊಂಡಿದ್ದೀರಿ ಕೈ ತೋಟದಲ್ಲಿ? ಕೈ ತೋಟ ಇಷ್ಟೇ ಮಾಡ್ತೀನಿ. ನಾನು ಬೇರೆ ನನ್ನ ಗ್ರಾಮಕ್ಕೆ ಎಷ್ಟು ಬೇಕು, ನಮ್ಮ ಗ್ರಾಮದವರು ಬೇರೆ ಕಡೆಯಿಂದ ತರಬಾರ್ದು. ನೀವು ಹೆಚ್ಚಾದನ್ನು ಮಾರಾಟ ಮಾಡೋದು, ಸ್ವಂತ ಮಾರಾಟ ಮಾಡ್ತೀನಿ ಸರ್. ಹೌದಾ? ಸ್ವಂತ ಮಾರಾಟ ಮಾಡ್ತೀನಿ. ಅದರಿಂದಲೂ ಆದಾಯ ಬರ್ತಾ ಇದೆ. ಏನೇನು ಮಾರ್ತೀರಿ? ಎಲ್ಲ ನಾನೇನು ಇಲ್ಲಿ ಕೈ ತೋಟದಲ್ಲಿ ಹಾಕಿರ್ತೀನಿ, ಅದೇ ಇದರಲ್ಲಿ ಹಾಕಡೆ ಇರ್ತೀನಿ. ಅದರಲ್ಲಿ ಮೇಜರ್ ನಂದು ಇದರಲ್ಲಿ ಈಗ ಸದ್ಯಕ್ಕೆ 30 ಗುಂಟೆ ಜಮೀನಲ್ಲಿ ಈ ವರ್ಷ ಈಗ ನಡೀತಾ ಇದೆ. ಈಗ ಒಂದು ಸ್ವಲ್ಪ ನಮಗೆ ನೀರಿನ ಅಭಾವ, ಕಾಲುವೆನಲ್ಲಿ ವಿಸಿನಲ್ಲಿ ಸ್ವಲ್ಪ ಇರೋದ್ರಿಂದ. ಎಲ್ಲಿ ಮಾರ್ತೀರಿ ನಿಮ್ಮ ಉತ್ಪನ್ನಗಳು? ನಮ್ಮ ರೋಡ್ ಸೈಡ್ ಮಂಡ್ಯ ನಾಮಂಗಲ ರೋಡಲ್ಲಿ ಮೇನ್ ರೋಡಲ್ಲೇ ಓಡಾಡ್ತಾರೆ. ಅಲ್ಲಿ ಜಾಸ್ತಿ ಅಫಿಷಿಯಲ್ಸ್ ಓಡಾಡ್ತಾ ಇರ್ತಾರೆ. ನಮ್ಮೂರಿನಲ್ಲೇ ಒಂದು ಅಕ್ಕಮಹಾದೇವಿ ಯೂನಿವರ್ಸಿಟಿ ಒಂದಿದೆ, ಅಲ್ಲೆಲ್ಲ ಅಫಿಷಿಯಲ್ಸ್ ಓಡಾಡೋದ್ರಿಂದ ಅವ್ರಿಗೆ ಗೊತ್ತು ನಾನು ಸಾವಯವದಲ್ಲಿ ಇದು ಮಾಡ್ತೀನಿ ಅಂತ. ನಾನು ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ ನಾನು ಬೆಳೆದಿರೋದನ್ನ ತೋರಿಸೋದಕ್ಕೋಸ್ಕರ ಅದನ್ನು ಅವ್ರಿಗೆ ಇದು ಮಾಡ್ತೀನಿ. ತೋರಿಸ್ತೀರಿ, ಮಾರ್ತೀರಿ, ಅವ್ರಿಗೆ ಹೇಳ್ಕೊಡ್ತೀನಿ. ಆಮೇಲೆ ದುಡ್ಡು ಬರುತ್ತೆ, ಜೇಬು ಇಟ್ಕೊಂಡು ಬರ್ತೀರಿ ಅಲ್ವಾ? ಇಲ್ಲ, ಅವತ್ತೊಂದು ದಿವಸ ಇದಿಲ್ಲ ಸರ್, ಮಾರಾಟ ಇಲ್ಲ ಭಾನುವಾರ. ಅಂದರೆ ಫ್ರೀಯಾಗಿ ಕೊಡ್ತೀರಾ? ಫ್ರೀಯಾಗಿ ಕೊಡಲ್ಲ ಸರ್, ಯಾವುದು ತೋರಿಸ್ತೀನಿ ಅಷ್ಟೇ, ತೋರಿಸ್ತೀನಿ, ಕಲಿಸ್ತೀನಿ. ಇಂತಿಂಥವೆಲ್ಲ ನೀವು ಕೈ ತೋಟ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕೈ ತೋಟ ಯಾವ್ದು ಮಾಡಬೇಕು ಅಂತ ಈ ಮನೆ ತವಿರೋದನ್ನ ತೋರಿಸ್ತೀನಿ. ಆಯ್ತು. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಇಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡಲು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ.
ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳಿ ಮೋಹನ್ ಅವರೇ. ಹಾಂ ಸರ್, 789 28 42 931. ಇನ್ನೊಮ್ಮೆ ಹೇಳಿ. 789 28 42 931. ಇನ್ನೂ ಒಂದು ಸರಿ ಹೇಳ್ಬಿಡಿ. 7892842 ತಮ್ಮದು ಡಾಕ್ಟರ್ ದಿವ್ಯಾ ಅವರೇ? 8073325107. ಇನ್ನೊಮ್ಮೆ 8073325107. ಇನ್ನೂ ಒಂದು ಸರಿ ಹೇಳ್ಬಿಡಿ. 8073325107. ಒಳ್ಳೆಯದು ಮೋಹನ್ ಅವರೇ ಹಾಗೂ ಡಾಕ್ಟರ್ ದಿವ್ಯಾ ಅವರೇ, ಇದುವರೆಗೂ ಕೈತೋಟ ಹಾಗೂ ತಾರಸಿ ತೋಟದ ಪ್ರಾಮುಖ್ಯತೆ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ತಮಗೂ ನಮಸ್ಕಾರ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಕೈತೋಟ ಹಾಗೂ ತಾರಸಿ ತೋಟದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಪಾಲ್ಗೊಂಡವರು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಬಿ ಹಾಗೂ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಬಿ ಹೊಸೂರು ಕಾಲೋನಿಯ ಎಸ್ ಮೋಹನ. ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಜೇನು ಸಾಕಾಣಿಕೆ ಮಹತ್ವವನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಟಿ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು ಬೆಳೆಯೋ. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ.